नाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. ಜೈ ಜೈ ಶ್ರೀ. ನಾವಿವರುಗಳ ಆಶೀರ್ವಾದ ತಗೊಂಡು ಇವತ್ತು ಭಗವದ್ಗೀತೆ ಉಪನ್ಯಾಸಗಳು, ಅದರಲ್ಲಿ 4ನೇ ಅಧ್ಯಾಯ 25ನೇ ಚಾಪ್ಟರ್, ಭಗವಂತನ ಜನ್ಮ ಕರ್ಮಗಳ ತತ್ವ. 4ನೇ ಅಧ್ಯಾಯ ಇವತ್ತೇ ಶುರುವಾಗಿರೋದು. ಪೇಜ್ ನಂಬರ್ 155 ಮಾಡಬೇಕಾಗಿದೆ, ಮಾಡೋಣ. ಇಲ್ಲಿ 2-3ನೇ ಅಧ್ಯಾಯದಲ್ಲಿ ಭಗವಂತ ಏನು ಹೇಳ್ದ ಅದರ ಸಾರಾಂಶ. ಧರ್ಮವನ್ನು ಮಾಡಲೇಬೇಕು, ಯಾರೂ ಬಿಡೋ ಹಾಗಿಲ್ಲ. ಯಾಕೆ? ಹುಟ್ಟಿದ ಮನುಷ್ಯನು ಕಾಯ ವಾಚ ಮನಸ ಯಾರು ಏನು ಮಾಡಬೇಡ ಅಂತಂದ್ರೂ ಸುಮ್ಮನೆ ಇರೋಕ್ಕೆ ಬರೋಲ್ಲ. ನಮಗೆ ಕರ್ಮ ಮಾಡ್ತಾ ಇರೋದೇ ನಮ್ಮ ಗೊತ್ತಿರೋದು, ಸುಮ್ಮನೆ ಇರೋಕ್ಕೆ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ಕ್ಷಣಮಪಿ, ಒಂದು ಕ್ಷಣವೂ ಕೂಡ ಯಾರು ಕೆಲಸ ಮಾಡದೆ ಸುಮ್ಮನೆ ಇರೋಕ್ಕೆ ಬರಲ್ಲ. ಸೊ ಪ್ರತಿಯೊಂದು ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಇದು ನೇಚರ್, ಪ್ರಕೃತಿ, ಏನು ಮಾಡೋಕ್ಕೆ ಬರಲ್ಲ. ಆದರೆ ಅದನ್ನು ನಾವು ಪರಮೇಶ್ವರನಿಗೆ ಪ್ರೀತಿಯ ಆಗುವಾಗ ಮಾಡಬೇಕು. ಯಜ್ಞಾರ್ಥವೆಂಬ ಭಾವನೆಯಿಂದ ಮಾಡಬೇಕು ಕರ್ಮ. ಸೊ ಇಲ್ಲಿ ಸ್ಟೆಪ್ಸ್ ಎಲ್ಲ ಹೇಳ್ಕೊಂಬಂದಿದ್ರು. ಒಂದು ಕಾಮ್ಯ ಕರ್ಮ, ನಿತ್ಯ ಕರ್ಮಗಳು, ಕರ್ಮಯೋಗ ಅಂತ. ಸೊ 2ನೇ ಅಧ್ಯಾಯದಲ್ಲಿ ಅರ್ಜುನನ್ ಕರ್ಮಯೋಗ ರೂಪದಲ್ಲಿ ಮಾಡಿದ್ದನ್ನೇ ಹೇಳಿದ್ದಿದ್ದು. 3ನೇ ಅಧ್ಯಾಯದಲ್ಲಿ ಅದನ್ನು ಯಜ್ಞಾರ್ಥವಾಗಿ ಹೇಗೆ ಮಾಡಬೇಕು, ಲೋಕಸಂಗ್ರಹಾರ್ಥವಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಭಗವಂತ ಹೇಳಿದ್ದ. ಇದೆಲ್ಲ ನಾವು ಈಗ ತಾನೇ ನೆನ್ಪಿಟ್ಕೋಬೇಕು. ಸೊ ಕರ್ಮಯೋಗ ಅಂತಂದರೆ 4 ಸೇರಿಸಿ ಮಾಡಬೇಕು, ನಮಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಹಾಗಾದರೆ ಎಲ್ಲರೂ ಹೀಗೆ ಮಾಡೋದಿಲ್ಲಲ್ಲ, ಯಾಕೆ ಈ ರೀತಿ ಕರ್ಮಯೋಗ ಮಾಡದೆ ಬೇರೆ ಬೇರೆ ರೀತಿಗಳಲ್ಲಿ ಮಾಡ್ತಾರಲ್ಲ? ಹೀಗಾಗೋದಕ್ಕೆ ಕಾರಣ ಏನು ಅಂತಂದರೆ, ಇದಕ್ಕೆ ಅಡ್ಡಿಯಾಗಿರೋದು ಕಾಮ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ 3 ಗುಣಗಳಿರುತ್ತೆ: ರಜೋಗುಣ, ತಮೋಗುಣ, ಸತ್ವಗುಣ. ಈ ಗುಣಗಳಿಗೆ ವಶರಾಗಿರ್ತಾರೆ. ಈವನ್ ಅವನೆಷ್ಟೇ ಗುಣಿಯಾಗಿದ್ದರೂ ಅವನಿಗೂ ಕೂಡ ಈ ಏನದೋ ನಾನು, ನನ್ನದು ಅನ್ನೋದಿದ್ದೇ ಇರುತ್ತೆ. ಈ ರಾಗ, ಮೋಹ ಇವಿದ್ದೇ ಇರುತ್ತೆ. ಆದ್ದರಿಂದ ಅವನಿಗೂ ಕೂಡ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇರೋದರಿಂದ ಇಲ್ಲಿ ಅವನಿಗೆ ಅದು ಕಾಮವೇ ಅಡ್ಡಿ. ಇಲ್ದಿದ್ರೆ ಎಲ್ಲರೂ ಮುಕ್ತರಾಗ್ಬಿಡ್ತಾ ಇದ್ರು. ಆ ಕಾಮ ಅನ್ನೋದು ಇದೆಯಲ್ವಾ, ಅದು ಅಡ್ಡಿ. ಕಾಮ ಇರೋದರಿಂದ ಏನಾಗುತ್ತೆ ನಮಗೆ ಗೊತ್ತು. ಅಧ್ಯಾಸ, ಅವಿದ್ಯೆ, ಕಾಮ, ಕರ್ಮ, ಜನ್ಮ, ಬದಲಾವಣೆ, ಮತ್ತು ಸಾವು, ಮರಣ. ಈ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ ಅಂತ ಹೇಳಿ, ಎಲ್ಲಿ ನಮಗೆ ಕಾಮ ಇರುತ್ತೋ ಅದು ವಸ್ತು ಸಿಕ್ಕಿದ್ರೆ ಅನುಭೋಗಿಸ್ತೀವಿ, ಆ ಸಂಸ್ಕಾರ ಮೂಡುತ್ತೆ, ಮತ್ತೆ ಪ್ರಿಂಟ್ ಆಗುತ್ತೆ. ಸಿಗದೇ ಇದ್ದರೆ ಕೋಪ ಬರುತ್ತೆ. ಹೀಗೆ ಅದಕ್ಕೋಸ್ಕರ ಆ ಅರಿಷಡ್ ವರ್ಗಗಳು, ಕಾಮ, ಸಿಗದೇ ಇದ್ದರೆ ಕ್ರೋಧ, ಸಿಕ್ಕಿ ನನ್ನ ಹತ್ರ ಇದ್ದರೆ ನನ್ನ ಹತ್ರನೇ ಇರಬೇಕು ಅಂತ ಜಿಪುಣತನ, ಲೋಭ, ಇವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು. ಹಿಂದೆ ನಾವು ಅದನ್ನೆಲ್ಲ ಚೆನ್ನಾಗಿ ನೋಡಿದ್ವಿ. ಈ ಕಾಮ ಎಲ್ಲಿರುತ್ತೆ? ಅಂತಃಕರಣದಲ್ಲಿ. ಮನಸ್ಸು, ಬುದ್ಧಿ, ಇಂದ್ರಿಯಗಳು ಇವುಗಳಿಗೆಲ್ಲ ವ್ಯಾಪಿಸ್ಕೊಂಡಿರುತ್ತೆ, ಮನಸ್ಸಿನಲ್ಲಿರುತ್ತೆ. ಆದ್ದರಿಂದ ನಮ್ಮ ಇಂದ್ರಿಯಗಳನ್ನು ಹೊರಗಡೆ ಹೋಗೋದಕ್ಕೆ ಈ ಕಾಮವೇ ಕಾರಣ. ಮತ್ತು ನಾನು ಕರ್ಮಯೋಗ ರೂಪದಲ್ಲಿ ಮಾಡದೇ ಇರೋದಕ್ಕೂ ಇದೇ ಕಾರಣ. ಸೊ ಹಾಗಾದರೆ ಯಾರು ಮಾಡ್ತಾರೆ ಇದನ್ನು? ಸುಸಂಸ್ಕೃತವಾದ ಅಂತಃಕರಣ ಯಾರಿಗಿರುತ್ತೋ, ಅಂದರೆ
ಯಾರು ಈ ವಿಚಾರಗಳು ಗೊತ್ತಿದ್ದು ನನಗೆ ದೇವರೇ ಬೇಕು ಅಂತ ಇರುತ್ತೋ ಅವ್ರಿಗೆ ಅವ್ರಿಗೆ ಶಾಸ್ತ್ರ ಆಚಾರ್ಯರಿಂದ ಸಂಸ್ಕಾರ ಹೊಂದದ ಮೇಲಾದರೂ ಅವ್ರು ಏನು ಮಾಡ್ತಾರೆ, ಕರ್ಮಯೋಗ ರೂಪದಲ್ಲಿ ಮಾಡೋದಕ್ಕೆ ಅವರು ಸ್ವಲ್ಪ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಅಂಥ ಅಂತಃಕರಣದವರು ತನ್ನನ್ನು ತಾನೇ ಜಯಿಸಿಕೊಂಡು ಬುದ್ಧಿಯನ್ನು ದಾಟಿ ಪರಮಾತ್ಮನನ್ನು ಹುಡುಕೋದಕ್ಕೆ ಲಕ್ಷ್ಯ ಇಟ್ಕೊತಾರೆ, ಹುಡುಕ್ತಾರೆ. ಒಂದು ದಿನ ತತ್ವದಲ್ಲಿ ನಿಲ್ತಾರೆ. ಅಲ್ಲಿಗೆ ಜ್ಞಾನವೇ ಗುರಿ. ನಾವು ಕರ್ಮಯೋಗವನ್ನು ಮಾಡೇ ಜ್ಞಾನಯೋಗದ ಕಡೆ ಹೋಗಬೇಕು ಅನ್ನೋದು ನಾವು ನೋಡಿದ್ದಾಯಿತು ಹಿಂದೆ. ಯಾವಾಗ ಜ್ಞಾನವಾಗುತ್ತೋ ಸಕಲ ಪಾಪಗಳು ಅತ್ಯಂತವಾಗಿ ನಾಶವಾಗಿಬಿಡುತ್ತೆ. ಅದರ ಧೂಳು ಅಡ್ರೆಸ್ ಕೂಡ ಇರಲ್ಲ, ಹಾಗೆ ನಾಶವಾಗಿಬಿಡುತ್ತೆ. ನಾಶ ಆಯಿತು ಅಂದರೆ ಮೊದಲು ಇತ್ತು ಆಮೇಲೆ ನಾಶ ಆಯಿತು ಅಲ್ಲ, ಹಾವಿತ್ತು ಆಮೇಲೆ ಅದನ್ನು ಕೊಂದಾಕದೆ ನಾಶ ಆಯಿತು ಅಲ್ಲ. ಹಗ್ಗ ಅಂತ ಗೊತ್ತಾದಾಗ ಹಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ಯಾರ್ಯಾರಿಗೂ ಇಲ್ಲ, ನನಗೂ ಇಲ್ಲ ಅಂತ ಗೊತ್ತಾಗುತ್ತಲ್ಲ. ಹಾಗೆ ಈ ಪ್ರಪಂಚ ಅವಸ್ಥೆಗಳು, ಕಾಮಕ್ರೋಧಗಳು, ಈ ಅರಿಷಡ್ ವರ್ಗಗಳು ಇವೆಲ್ಲ ಕೂಡ ಹಾಗೆ ಗೊತ್ತಾಗುತ್ತೆ. ಆದ್ದರಿಂದ ಈ ಪರಮಾತ್ಮ ಜ್ಞಾನವೇ ಶೋಕಮೋಹಗಳನ್ನು ಪಡಿಸಬೇಕಾಗತ್ತೆ. ಪರಮಾತ್ಮನ ಜ್ಞಾನ, ಮೋಕ್ಷ, ನನ್ನ ನಿಜವಾದ ಸ್ವರೂಪವನ್ನು ಅದರಲ್ಲಿ ತಿಳ್ಕೊಂಡು ಆ ತತ್ವದಲ್ಲಿ ನಿಲ್ಲಬೇಕು. ಸುಮ್ಮನೆ ತಿಳ್ಕೊಂಡ್ರೆ ಥಿಯರಿಟಿಕಲ್ ನಾಲೆಡ್ಜ್ ಆಯಿತು, ಅದು ಬರೀ ಜ್ಞಾನ. ಅದು ಪ್ರಾಕ್ಟಿಕಲ್ ಆಗಬೇಕು, ವಿಜ್ಞಾನ. ಇದು 7ನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಅಂತಲೇ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದ ಅಲ್ಲಿ ನೋಡೋಣ ಮತ್ತೆ. ಆದ್ದರಿಂದ ಈ ಹಿಂದೆ 3ನೇ ಅಧ್ಯಾಯದಲ್ಲಿ ಸಾಂಖ್ಯ ದೃಷ್ಟಿ, ಕರ್ಮದೃಷ್ಟಿ ಅಂತ 2 ಹೇಳ್ತಾ ಬಂದರು. ಇಲ್ಲಿ ಸಾಂಖ್ಯ ದೃಷ್ಟಿ ಅಂದರೆ ಜ್ಞಾನವೇ. ಅಲ್ಲಿ ಯೋಗ ಅಂತಂದಿದ ತಕ್ಷಣ ಕರ್ಮಯೋಗ ಅನ್ನೋದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇಂಪಾರ್ಟೆಂಟಾಗಿ ಇಲ್ಲಿ ಮುಕ್ತರಾಗೋದು, ಜ್ಞಾನದಿಂದಲೇ ಮೋಕ್ಷ. ಆದ್ದರಿಂದ ಇದಕ್ಕೆ ಸೆಕೆಂಡ್ರಿಯಾಗಿ ಕರ್ಮಯೋಗ ಇವುಗಳನ್ನೆಲ್ಲ ಹೇಳಿರ್ತಾರೆ. ನಾವು ಅದನ್ನು ಚೆನ್ನಾಗಿ ಗಮನ ಇಟ್ಕೊಂಡು ನೋಡಿಕೊಂಡಿದ್ದಾಯಿತು. ಆದ್ದರಿಂದ ಈ ಜ್ಞಾನಯೋಗಕ್ಕೆ ಉಪಾಯವಾಗಿ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡೋದನ್ನು ಹೇಳಿಕೊಟ್ರು. ಇಷ್ಟೇ ಸಕಲ ಗೀತಾರ್ಥ ಮುಗ್ದೋಯ್ತು ಅಂತ ಹೇಳ್ತಾರೆ. ಆದರೂ ಭಗವಂತನ ಉಪದೇಶವು ಮುಗಿದಂತಾಯಿತೆಂದು ತಾನು ಹೇಳಿದ ಕರ್ಮಯೋಗ ಪ್ರಾಪ್ತವಾದ ಜ್ಞಾನಯೋಗವನ್ನು ಅಭ್ಯಾಸ ಮಾಡಿದ. ಸೊ ಅಲ್ಲಿಗೆ ಮುಗ್ದೋಯ್ತು. ನೀವು ಅದಕ್ಕೆ ನೋಡ್ರಿ, ಜ್ಞಾನದಿಂದಲೇ ಮೋಕ್ಷ, ಕರ್ಮಯೋಗ ಒಂದು ಸರಿಯಾಗಿ ಸ್ಪಷ್ಟವಾಗಿ ಕರೆಕ್ಟಾಗಿ ಮಾಡ್ತಾ ಇದ್ದರೆ ನಮಗೆ ಕರ್ಮಯೋಗ ಚೆನ್ನಾಗಿ ಅಣದಟ್ಟಾದ ಮೇಲೆ ನಮಗೆ ಕರ್ಮ ಸನ್ಯಾಸ ಆಗುತ್ತೆ. ಸರ್ವಕರ್ಮಗಳು ಆಗದೇ ಇದ್ದರೂ ಅಟ್ಲೀಸ್ಟ್ ಕರ್ಮ ಸನ್ಯಾಸ ಆಗುತ್ತೆ. ಕರ್ಮ ಸನ್ಯಾಸ ಆದಮೇಲೆ ಜ್ಞಾನಯೋಗ, ಭಕ್ತಿಯೋಗ, ಜ್ಞಾನಯೋಗ ಅಲ್ಲ, ಧ್ಯಾನಯೋಗ, ಭಕ್ತಿಯೋಗ, ಆಮೇಲೆ ಜ್ಞಾನಯೋಗ ಆಗಿಬಿಡುತ್ತೆ ಅಂತ ಸ್ಟೆಪ್ಸ್ ಎಲ್ಲ ಹೇಳ್ತಾರೆ. ಈಗೇನು ಮಾಡ್ತಾ ಇದ್ದಾನೆ ಭಗವಂತ, ಈ ಒಂದು ಆಚಾರ್ಯರ ಪರಂಪರೆ ಅಂತ ಹೇಳ್ತಾರೆ, ಇದನ್ನು ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಸೊ ನಮಗೆ ಗೊತ್ತಿರೋ ಹಾಗೆ ಇಲ್ಲಿ ವೇದವ್ಯಾಸರು ತಮ್ಮ ಮಗನಾದ ಶುಕ ಮಹರ್ಷಿಗಳು ತಮ್ಮ ಶಿಷ್ಯನಿಗೆ ಗೌಡಪಾದರು ಗೋವಿಂದಪಾದರು ಶಂಕರಾಚಾರ್ಯ ಸುರೇಶ್ವರಾಚಾರ್ಯರಿಗೆ, ಅದಾದಮೇಲೆ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗೆ. ನೋಡ್ರಿ, ಮಧ್ಯದಲ್ಲಿ ಯಾರು ಗುರುಗಳಿಲ್ಲ. ಆದರೂ ಇದು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗೆ ಹೇಗೆ ಬಂತಿದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆದ್ದರಿಂದ ಹೀಗೆ ಬರುತ್ತೆ, ಅದು ಇಲ್ಲಿ ತೋರಿಸ್ತಾರೆ ಮುಂದಕ್ಕೆ. ಅದನ್ನು ಹೀಗೆ ಅವರಿಂದ ಭಗವತ್ಪಾದರಿಗೆ ಮತ್ತು ಕುಲಕರ್ಣಿ ಸ್ವಾಮಿ ನಮಗೆ ಹೀಗೆ ಬರ್ತಾ ಇರುತ್ತೆ. ಇದು ಈ ಪರಂಪರೆ ಅನ್ಕೋಬೋದು. ಆದರೆ ನಾವು ಮುಕ್ತರ ಆಗಬೇಕು, ಪರಂಪರೆಯಲ್ಲಿ ಬರಬೇಕಾದ್ರೆ ಅದು ಇಂಪಾರ್ಟೆಂಟ್. ಸೊ ಅಲ್ಲಿಗೇನಾಯಿತು, ಇಲ್ಲಿ ಭಗವಂತ ಹೇಳ್ತಾ ಇರೋದೇನು ಅಂತಂದರೆ, ಈ ಯೋಗವನ್ನು ನಾನು ಸೃಷ್ಟಿಗೆ ಮುಂಚೆ ಆದಿಯಲ್ಲಿ ವಿವಸ್ವಂತನಿಗೆ ಹೇಳಿಕೊಟ್ಟನು ಅಂತಾರೆ. ಇಲ್ಲಿ ವಿವಸ್ವಂತನು ಅಂತಂದರೆ ಸೂರ್ಯ. ಇಲ್ಲಿ ಸೂರ್ಯ ಅಂತಂದರೆ ಮತ್ತೆ
ಈ ರಾಜರ ವಂಶದವರು ಹಾಗಿಟ್ಕೋಬೇಕು. ಈಗ ಉದಾಹರಣೆಗೆ ಸೂರ್ಯ ವಂಶದವ್ರು ಯಾರಿದ್ದಾರೆ? ನಮಗೆ ಗೊತ್ತಿರೋ ಹಾಗೆ ಇಕ್ಷಾಕುವಿನ ವಂಶದವರೆಲ್ಲ ಸೂರ್ಯನ ವಂಶದವರು. ಇಕ್ಷಾಕು ವಂಶದವರು ಯಾರು? ರಾಮನ ವಂಶದವರು. ನಮಗೆಲ್ರಿಗೂ ಗೊತ್ತಿದೆ. ಸೊ ರಾಮ ಯುದ್ಧ ಗಿದ್ದಕ್ಕೆ ಹೋಗಬೇಕಾದ್ರೆ ಹಾಗೆ ಅಲ್ವಾ, ಅವ್ರದ್ದು ಸೂರ್ಯಂದು ಅವ್ರದ್ದು ಇದಿರುತ್ತೆ ಫ್ಲಾಗ್, ನಮಗೆಲ್ಲ ಗೊತ್ತು. ಹಾಗೆ ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಾನು ಈ ಸೃಷ್ಟಿ ಆದ ಮೇಲೆ ನಾನು ವಿವಸ್ವಂತನಿಗೆ ಹೇಳಿಕೊಟ್ಟೆ, ಅಂದರೆ ಸೂರ್ಯನಿಗೆ, ಅಂದರೆ ರಾಜರ ವಂಶದವರಿಗೆ. ಇದು ಯಾಕೆ ರಾಜರ ವಂಶದವ್ರಿಗೆ ಹೇಳ್ಕೊಡ್ಬೇಕು ಅಂತಂದರೆ ಭಗವಂತ ಇಲ್ಲಿ ಹೇಳ್ತಾನೆ. ನೆಕ್ಸ್ಟ್ ಏನು ಮಾಡ್ದ? ಆ ಸೂರ್ಯನು ಮನುವಿಗೆ ಹೇಳಿಕೊಟ್ಟ. ಮನು ಏನು ಮಾಡ್ದ? ತನ್ನ ಮಗನಾದ ಇಕ್ಷಾಕುವಿಗೆ ಹೇಳಿಕೊಟ್ಟ. ಈಗ ರಾಮನ ವಂಶದವರು ಇಕ್ಷಾಕು, ಇದು ನಮಗೆಲ್ಲರಿಗೂ ಗೊತ್ತಿದೆ. ಇದು ವಂಶ ಪಾರಂಪರೆ. ಅದೇ ವಿದ್ಯೆಯನ್ನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ ಈಗ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅದೇನು ಇದೆಲ್ಲ ರಾಜರ ವಂಶದವ್ರಿಗೆ ವಿಶೇಷವಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಕಾಣುತ್ತಲ್ಲ ಅಂತಂದರೆ, ಇಲ್ಲಿ ಇದು ನಮ್ಮಲ್ಲಿ 4 ವರ್ಣಗಳಿದೆ. ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ ಬ್ರಾಹ್ಮಣರು ಅದನ್ನು ಕಾಪಾಡಬೇಕು. ಅಂದರೆ ಅವರು ವೇದದ ಅಧ್ಯಯನ ಮಾಡಬೇಕು, ಅಧ್ಯಾಪನ ಹೇಳ್ಕೊಡ್ಬೇಕು. ಮತ್ತು ಈ ಕ್ಷತ್ರಿಯರೇನು ಮಾಡಬೇಕು? ಅದನ್ನು ಅವರು ಮುಕ್ತರಾಗಿದ್ದರೆ ಒಳ್ಳೆಯದು ಆಗಿರಬೇಕು. ಅಟ್ಲೀಸ್ಟ್ ಧರ್ಮ ಮಾರ್ಗದಲ್ಲಾದರೂ ಇರಬೇಕು. ಹಿಂದೆ 4 ವರ್ಣದವರು ಎಲ್ಲ ಜನಗಳು ಧರ್ಮದಿಂದ ಕೂಡಿರ್ತಾ ಇದ್ರು. ಈಗ ಅದು ಹೊರಟೋಗ್ಬಿಟ್ಟಿದೆ ಅಷ್ಟೇ. ಆದ್ದರಿಂದ ಅದು ಮುಕ್ತರಾಗ್ಬಿಟ್ಟಿದ್ರೆ ತುಂಬ ಒಳ್ಳೆಯದು. ಹಾಗೆ ಆದ್ದರಿಂದ ಇದು ಬ್ರಾಹ್ಮಣರು ಅದನ್ನು ಕಾಪಾಡ್ಕೊಂಬರ್ತಾರೆ. ಒಂದೊಂದು ವೇದಕ್ಕೆ ಒಂದೊಂದು ಬ್ರಾಹ್ಮಣರು ಇವರು ಅದನ್ನು ಚೆನ್ನಾಗಿ ಕಾಪಾಡ್ಕೊಂಬರೋದು, ಅದನ್ನೇ ಅಧ್ಯಯನ ಮಾಡೋದು, ಹೇಳ್ಕೊಡೋದು, ದುಡ್ಡು ತೊಗೋಬಾರ್ದು, ಸರಳವಾದ ಜೀವನ ಮಾಡಬೇಕು, 3 ಹೊತ್ತು ಯಮನೇಮಗಳು ಮಾಡಿಕೊಂಡು ಅವ್ರಿಗೆಲ್ಲ ಇದೆ ಆ ಥರ ಈ ವರ್ಣಾಶ್ರಮದ ಧರ್ಮಗಳೇನು ಅಂತ. ರಾಜರು ಏನು ಮಾಡಬೇಕು? ಅವರು ಮುಕ್ತರ ಆಗಿಬಿಟ್ರೆ ಏನು ಹೇಳಲೇಬೇಕಾಗಿಲ್ಲ. ಆಗದೇ ಇದ್ದರೆ ಅಟ್ಲೀಸ್ಟ್ ಧರ್ಮ ಮಾರ್ಗದಿಂದ ನಡ್ಕೊಂಡು ಒಳ್ಳೆಯ ನೀತಿ, ನ್ಯಾಯ, ಧರ್ಮ, ನೀತಿ, ದೇವರು, ದಿಂಡ್ರು, ದೊಡ್ಡವರು ಇವುಗಳನ್ನ ನೋಡಿಕೊಂಡು ರಾಮ ಹೇಗೆ ರಾಜ್ಯವನ್ನು ಆಳೋದ್ನೋ ಹಾಗೆ ಆಳ್ತಾ ಬರಬೇಕು. ಆವಾಗೇನಾಗುತ್ತೆ? ಎಲ್ಲಿ ಇವಾಗ ಬ್ರಾಹ್ಮಣರನ್ನ ಕಾಪಾಡ್ದಂಗೆ ಆಗುತ್ತೆ. ಇಲ್ದಿದ್ರೆ ಏನಾಗುತ್ತೆ? ಬ್ರಾಹ್ಮಣರಿಗೆ ಹಣನೂ ಸಿಗೋದಿಲ್ಲ, ಅಥವಾ ಪ್ರಪಂಚದಲ್ಲಿ ಈ ಕಲ್ಲೋಲವಾಗಿಬಿಡುತ್ತೆ. ಈಗ ರಾಜ್ಯದಲ್ಲಿ ಆಳೋರು ಸರಿಯಾಗಿದ್ದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ರಾಜರಲ್ಲಿ ಅಥವಾ ಈ ಸ್ವರಾಜ್ಯ ಅಂದರೆ ಇದೇನಂತಾರೆ, ಈಗ ನಮ್ಮದು ಗೌರ್ಮೆಂಟ್ ರೂಲಿಂಗ್ ಇದಾಯ್ತಲ್ವ, ಯಾರೇ ಆಗಲಿ ಅಲ್ಲಿ ಆಳೋರು ಸರಿಯಾಗಿದ್ದರೆ ನ್ಯಾಯ, ಧರ್ಮ, ನೀತಿಯಿಂದ, ಈಗ ನೋಡ್ರಿ ನರೇಂದ್ರ ಮೋದಿ ಬಂದಿದ್ದಾರೆ. ಸ್ವಾರ್ಥ ಇಲ್ಲದೆ ತನಗೆ ತನ್ನ ಹೆಂಡತಿ, ಮಕ್ಕಳು, ತಾಯಿ ತನಗೋಸ್ಕರ ಏನು ಮಾಡ್ಕೋಬೇಕಾಗಿಲ್ಲ. ಅವರೇನು ಮುಕ್ತರಾಗಿಲ್ಲ. ಆದರೂ ಸೇವಾ ಮನೋಭಾವದಿಂದ ಇದು ನನ್ನ ಸೇವೆ, ಜನಗಳೇ ಪರಮಾತ್ಮನ ರೂಪದಲ್ಲಿ ನೋಡಿಕೊಂಡು ಸೇವೆ ಮಾಡಿ ಆ ಥರ ಮಾಡೋ ಅಂಥ ರಾಜರುಗಳಿರಬೇಕು. ಸೊ ತಮ್ಮ ದೇಹವನ್ನೂ ಕೂಡ ಪಣವಿಟ್ಟು ಯುದ್ಧ ಮಾಡಿ ಜನಗಳನ್ನ, ಪ್ರಜೆಗಳನ್ನ ತಮ್ಮ ಮಕ್ಕಳು ಕಾಪಾಡ್ತಾ ಇದ್ದರು. ಸೊ ರಾಮನೇ ಇದಕ್ಕೆ ಉದಾಹರಣೆ. ಹಾಗೆ ಎರಡನೇದು ಇದು ಅವ್ರಿಗೆ ಕೊಡಬೇಕು. ಇನ್ನು ವೈಶ್ಯರು ಅವರು ವ್ಯಾಪಾರ ಮಾಡೋದು, ಈ ಕೃಷಿ, ಈ ಗೋರ ಸಂರಕ್ಷಣೆ ಇದೆಲ್ಲ ಅವ್ರಿಗೆ ಸೇರುತ್ತೆ. ಅವ್ರಿಗೂ ಕೂಡ ಈ ವಿದ್ಯೆ ಕೊಡಬೇಕು. ಎಲ್ರಿಗೂ ಇಂಥ ವಿದ್ಯೆ ಸಿಕ್ಬಿಟ್ರೆ ರಾಮರಾಜ್ಯವೇ, ಅದನ್ನು ಸತ್ಯಯುಗ ಅಂತ ಕರೀತಾರೆ. ಹಾಗೆ ಅಟ್ಲೀಸ್ಟ್ ಎಷ್ಟು ಜನ ಇಂಥವರಿದ್ದರೆ ಅಷ್ಟು ಒಳ್ಳೆಯದು ಅಂತ. ಹೀಗೆ ಸೊ ಅಲ್ಲಿ ಆ ಬಲದಿಂದ ಅವರು ಧರ್ಮವನ್ನು ಕಾಪಾಡ್ತಾರೆ. ಯಾರು ಅಧರ್ಮದಿಂದ ನಡ್ಕೊಂಡಾಗ ಅವ್ರಿಗೆ ಶಿಕ್ಷೆ ಕೊಡಬೇಕು. ಇಲ್ಲದಿದ್ದರೆ ಏನಾಗುತ್ತೆ ಅಂತಂದರೆ ಅವರು ಅವರು ಒಳ್ಳೆ ದಾರಿಗೆ ಬರ್ತಾರೇನೋ. ಈಗ ಕಳ್ಳರಿಗೆ ಶಿಕ್ಷೆ ಕೊಡದೇ ಇದ್ದರೆ ಯದ್ವಾ ತತ್ವ ಆಗಿಬಿಡುತ್ತೆ. ಕೊಲೆಗಾರರಿಗೆ, ಕಳ್ಳರಿಗೆ, ಸುಳ್ಳು ಹೇಳೋರಿಗೆ ಅಟ್ಲೀಸ್ಟ್ ಭಯ ಇರಬೇಕು.
ಅದು ಯಾರು ನಿಜವಾಗ್ಲೂ ಈ ಶಾಸ್ತ್ರದ ಕಡೆ ಬರ್ತಾರೋ ಮತ್ತು ಆದಷ್ಟು ಧರ್ಮ ಮಾರ್ಗದಿಂದ ನಡ್ಕೊತಾರೆ. ಈ ಶಾಸ್ತ್ರ ಗಿಸ್ತ್ರ ಏನು ಗೊತ್ತಿಲ್ಲದೆ ಇರೋ ಅಂಥವ್ರಿಗೆ ಅಲ್ಲಿ ಏನಂತಾರೆ ದಂಡಂ ದಶಗುಣಂ, ಬಟ್ ಅದು ಕೂಡ ಧರ್ಮದಿಂದ ಇರಬೇಕು. ಹೀಗೆ ಮಾಡ್ತಾ ಬಂದರು. ಬ್ರಾಹ್ಮಣದಿಂದ ಧರ್ಮವು ರಕ್ಷಿತವಾಗಿರುತ್ತೆ. ಸುರಕ್ಷಿತರಾದ ಕ್ಷತ್ರಿಯರು ಬ್ರಾಹ್ಮಣನನ್ನು ಕಾಪಾಡಬೇಕು. ಆದ್ದರಿಂದ ಕ್ಷತ್ರಿಯರಾದ ಆಚಾರ್ಯರ ಪರಂಪರೆಯನ್ನು ಏರ್ಪಡಿಸ್ಕೊಳ್ಳೋದಕ್ಕೋಸ್ಕರ ಕೃಷ್ಣ ಭಗವಂತ ಆಗ ಅವರಿಗೆಲ್ಲ ಹೇಳ್ಕೊಂಬಂದ ಅಂತ ಇಲ್ಲಿ. ಯಾಕೆ ಕ್ಷತ್ರಿಯರು ಕೊಟ್ಟರು ಅನ್ನೋದಕ್ಕೆ ಇದು ಉತ್ತರ. ಈ ಯೋಗವನ್ನು ನಾನು ಲೋಕದಲ್ಲಿ ಹರಡಿದೆನು. ಈ ಯೋಗ ಎಂಥದ್ದಪ್ಪ ಇದು ಕೃಷ್ಣ ಭಗವಂತ ಕೊಟ್ಟಿದ್ದು ಅಂದರೆ ಅದು ಇಲ್ದಂಗಾಗೋದಿಲ್ಲ, ಸವಿಯೋದಿಲ್ಲ, ನಾಶ ಆಗೋದಿಲ್ಲ. ಇದನ್ನು ಅನುಷ್ಠಾನ ಮಾಡೋರು ಯಾರೇ ಮಾಡಲಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಅವರು ಇಂದ್ರಿಯಗಳನ್ನು ತಮ್ಮ ಹತೋಟಿಲಿ ಇಟ್ಕೊಳ್ಳೋಷ್ಟು, ಇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ತಮ್ಮ ಹತೋಟಿನಲ್ಲಿ ಇದ್ದಂಗೆ ಮಾಡ್ಕೋಬಹುದು. ಆದ್ದರಿಂದ ಈ ಸಂಪ್ರದಾಯ ಪರಂಪರೆ ಕಳೆದೋಗ್ಲಿ ಇರಲಿ ಅಂತ ಹೇಳಿ ಮಾಡೋದು. ಅದಕ್ಕೆ ಎಷ್ಟು ಜನ ಮುಕ್ತರಾಗ್ಬಿಟ್ರೆ ಅಷ್ಟು ಒಳ್ಳೆಯದು ಅಂತ. ಹೀಗೆ ಆಗಿಂದಾಗೆ ಸಂಪ್ರದಾಯ ವಿಚ್ಛೇದವಾದಾಗ ಯಾವಾಗ ಬರ್ತಾನೆ ಭಗವಂತ ಅಂತ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಯಾವಾಗ ಇವನು ಬಂದು ಮಾಡಬೇಕು ಅಂತಂದಾಗ ನಮ್ಗೆ ಗೊತ್ತಿದೆ. ಸೊ ನಮಗೆ ಯಾವಾಗ ಭಗವಂತ ಬಂದು ಈ ಒಂದು ಇದನ್ನು ಕೊಡ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭಗವಂತ ಹೇಳ್ತಾನಲ್ಲ ಇದು, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾನಿ ಯುಗೆ ಯುಗೆ. ಮಹಾಭಾರತದಲ್ಲಿ ಈ ಶ್ಲೋಕಗಳನ್ನ ಹೇಳ್ತಾರಲ್ಲ, ಅದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಯಾವಾಗ ಅಧರ್ಮ ಜಾಸ್ತಿ ಆಗುತ್ತೋ ಆವಾಗ ಧರ್ಮ ಕೆಳಕ್ಕೆ ಹೋಗ್ಬಿಡುತ್ತೆ. ಆಗ ಭಗವಂತ ಬಂದು ಅದೇ ಬ್ರಾಹ್ಮಣರನ್ನ ಕಾಪಾಡೋದಕ್ಕೆ ಇದಕ್ಕೆಲ್ಲ ಮಾಡಬೇಕಾಗುತ್ತಲ್ವ, ಅದಕ್ಕೋಸ್ಕರ ಅಂತ ಅಲ್ಲಿ ಭಗವಂತ ಸಿಚುವೇಶನ್ ಹೇಳ್ತಾ ಇದ್ದಾನೆ. ಯಾವಾಗ ಇವಾಗ ಹೆಚ್ಚು ಕಡಿಮೆ ಆಗಿಬಿಡುತ್ತೋ ಆವಾಗ ನಾನು ಮತ್ತೆ ಬಂದು ತಿರ್ಗಾ ಇದನ್ನು ಕಾಪಾಡ್ತೀನಿ ಅಂತ. ಸೊ ಈಗ ನಮಗೆ ಕಲಿಯುಗದಲ್ಲಿ ಇನ್ನೂ ಜಾಸ್ತಿ ಆಗತ್ತೆ. ಈಗ ನೋಡ್ತಾ ಇದ್ದರೆ ಮುಸ್ಲಿಮ್ಸ್ದು ಅವ್ರದ್ದು ಇವ್ರದ್ದು ಎಲ್ಲ. ಸೊ ಇನ್ನೊಂದು ಅವತಾರ ಎತ್ತಬೇಕು. ರಾಮನ ಅವತಾರ ಆಯಿತು, ಕೃಷ್ಣನ ಅವತಾರ ಆಯಿತು, ಈಗ ಈ ಅವತಾರ ಆಗಬೇಕು. ಕಲಿ ಅವತಾರ ಹೇಳಿಬಿಟ್ಟಿದ್ದಾರೆ ಆವಾಗಲೇ. ಆದ್ದರಿಂದ ಅದು ಆಗುತ್ತೆ. ಅಲ್ಲಿಗೇನಾಯಿತು, ಆಗಿಂದಾಗೆ ಸಂಪ್ರದಾಯ ವಿಚ್ಛೇದವಾದಾಗ, ಅಂದರೆ ಎಲ್ಲಿ ತುಂಬ ಅನ್ಯಾಯ ಜಾಸ್ತಿ ಆಗಿಬಿಟ್ಟಾಗ ಧರ್ಮದಿಂದ ನಡ್ಕೊಳ್ಳೋರು ಕಷ್ಟ ಆಗುತ್ತೆ. ಪರಮಾತ್ಮನು ಧರ್ಮದಿಂದ ನಡ್ಕೊಳ್ಳೋರನ್ನ ಧರ್ಮವೇ ಜಯ, ಅವ್ರನ್ನ ಜಯಿಸಬೇಕು ಮತ್ತು ಅವ್ರಿಗೆ ತೊಂದರೆ ಆಗದೆ ಇರೋಂಗೆ ನೋಡ್ಕೋಬೇಕು. ಭಗವಂತನು ಕರುಣಾಮಯಿ. ಆದ್ದರಿಂದ ಶಿಕ್ಷೆ ಕೊಡಬೇಕಾದ್ರೆ ಈ ಒಬ್ರಿಬ್ರಿಗೆ ಶಿಕ್ಷೆ ಕೊಡೋದಲ್ಲ ಇದು. ಪ್ರಪಂಚದಲ್ಲಿ ಇದು ತುಂಬ ಜಾಸ್ತಿ ಅವರೇ ಆಗಿಬಿಟ್ಟಾಗ ಭಗವಂತ ಅವತಾರ ಎತ್ಕೊಂಡ್ಬರ್ತಾನೆ ಅಂತ ನಮಗೆಲ್ಲ ಪುರಾಣಗಳಲ್ಲೆಲ್ಲ ಗೊತ್ತಿದೆ. ಈ ಯೋಗ ಅಂತನ್ನೋದು ಉತ್ತಮ ರಹಸ್ಯವಾಗಿರುತ್ತೆ. ಪರಮ ಪುರುಷಾರ್ಥ ಸಿಗುತ್ತಿದ್ದೇವೆ. ಆದ್ದರಿಂದ ಸಂಪ್ರದಾಯವನ್ನು ಮತ್ತೆ ಉಜ್ಜೀವನಗೊಳಿಸಿದ್ದಕ್ಕಾಗಿ ಅದೇ ಯೋಗವನ್ನು ನಿನಗೆ ನಾನು ಹೇಳ್ತಾ ಇದ್ದೀನಿ ಅಂತ ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ಆದ್ದರಿಂದ ಈಗ ಇಷ್ಟೊತ್ತವರೆಗೂ ನಮ್ಗೆ ಹೇಳಿದ್ದೇನೋ ಜ್ಞಾನದಿಂದಲೇ ಮೋಕ್ಷ. ಆ ಜ್ಞಾನಕ್ಕೆ ಕರ್ಮ ಸಹಾಯ ಮಾಡುತ್ತೆ, ಕರ್ಮಯೋಗ ಅಂತ ಹೇಳಿದ್ರು. ಆದ್ದರಿಂದ ಭಗವಂತನು ಅರ್ಜುನನಿಗೆ ಜ್ಞಾನಯೋಗವನ್ನು ಮೂಲತಃ ಹೇಳುವುದಕ್ಕೆ ಪ್ರಾರಂಭ ಮಾಡಿರೋದು.
ಅದಕ್ಕೆ ಉಪಾಯವಾಗಿ ಕರ್ಮಯೋಗವನ್ನು ಹೇಳಿದ್ದಾನೆ. ಹೇಗೆ ನಾವು ಒಂದು ಮದುವೆಗೆ ಏರ್ಪಡಿಸುವಾಗ ಅಲ್ಲಿ ಜಸ್ಟ್ ಮದುವೆ ಅಂತಂದಿದ ತಕ್ಷಣ ಮಿಕ್ಕಿರೋದೆಲ್ಲ ಸೆಕೆಂಡ್ರೀಸ್ ಬೇಕಾದಷ್ಟು ಇರುತ್ತಲ್ಲ, ಬಸ್ಸು ಗಿಸ್ಸು ಅರೇಂಜ್ ಮಾಡೋದು, ಎಲ್ಲರೂ ಹೋಗೋದು. ಹಾಗೆ ಇಲ್ಲೂ ಕೂಡ ಜ್ಞಾನದಿಂದಲೇ ಮೋಕ್ಷ, ಜ್ಞಾನನೇ ಮುಖ್ಯ. ಆದರೂ ಕೂಡ ಅರ್ಥದಲ್ಲಿ ಕರ್ಮಯೋಗವೂ ಕೂಡ ಬರುತ್ತೆ ಅನ್ನೋದನ್ನು ಹೇಳ್ತಾರೆ. ಕರ್ಮಯೋಗವು ಯೋಗದಲ್ಲಿ ಅರ್ಥವಾಗಿರುತ್ತೆ. ಆದ್ದರಿಂದ ಮುಖ್ಯಾರ್ಥದಲ್ಲಿ ಜ್ಞಾನಯೋಗವೇ ಯೋಗ. ಇಲ್ಲಿ ಯಾಕೆ ಸ್ವಾಮಿಗಳು ಇಷ್ಟೊಂದು ಹೈಲೈಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಇವರು ಬಾಲಗಂಗಾಧರ ತಿಲಕ್ ಅವರು ಭಗವದ್ಗೀತೆಯನ್ನೆಲ್ಲ ಓದಿಬಿಟ್ಟು ಇದರಲ್ಲಿ ಕರ್ಮವನ್ನು ಹೇಳಿದೆ, ಕರ್ಮಯೋಗವನ್ನು ಹೇಳಿದೆ. ಅವರು ಮೋಕ್ಷವನ್ನು ಬಿಟ್ಬಿಟ್ರು, ಜ್ಞಾನದಿಂದ ಮೋಕ್ಷವೆಲ್ಲ ಬಿಟ್ಬಿಟ್ರು, ಕರ್ಮಯೋಗವನ್ನು ಹೈಲೈಟ್ ಮಾಡಿದೆ ಅಂತ ಎತ್ತಿದ್ದಕ್ಕೆ ಸ್ವಾಮಿಗಳು ಅಲ್ಲಲ್ಲಿ ಇದು ಕರ್ಮಯೋಗ ಹೇಳೋದಕ್ಕೋಸ್ಕರ ಅಲ್ಲ ಭಗವದ್ಗೀತೆ ಬಂದಿರೋದು, ಜ್ಞಾನವನ್ನು ಹೇಳೋದಕ್ಕೆ. ಈಗ ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಮುಖ್ಯವಾಗಿ ಇವೆಲ್ಲ ಸೆಕೆಂಡ್ರೀಸು ಮತ್ತು ಪ್ರೈಮರಿ ಇಂಪಾರ್ಟೆಂಟಾಗಿ ಏನು ಹೇಳಕ್ಕೆ ಬಂದಿದೆ ಅಂದರೆ ಮೋಕ್ಷ, ಹುಟ್ಟು ಸಾವುಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ. ಮಿಕ್ಕಿರೋದು ಏನು ಹೇಳಿದ್ರು ಅವೆಲ್ಲ ಸೆಕೆಂಡ್ರಿ ಅಂತ ಅರ್ಥ ಮಾಡ್ಕೋಬೇಕು. ಈ ಉತ್ತಮವಾದ ರಹಸ್ಯವು ಎಂದರೆ ಅಧಿಕಾರಿಗಳಿಗೆ ಮಾತ್ರ ದೊರೆಯತಕ್ಕದ್ದು. ಇದು ಎಲ್ರಿಗೂ ಯಾರು ಹೇಳಿದ ತಕ್ಷಣ ಇದನ್ನು ಗೊತ್ತಾಗೋದಲ್ಲ, ಅಧಿಕಾರಿಯಾಗಿರಬೇಕು. ನಮಗೆ ಇದರಲ್ಲಿ ಸೂತ್ರ ಭಾಷೆಯಲ್ಲಿ ಅಧಿಕಾರಿ ಎಷ್ಟು ಜನ ಸಿಗ್ತಾರೆ ನಿಮಗೆ? ಸಾಧನ ಚತುಷ್ಟಯ ಯೋಗ್ಯತೆ ಇರೋವರಿಗೆ ಸಿಗೋದಿಲ್ಲ, ಎಲ್ರಿಗೂ ಸಿಗೋದಿಲ್ಲ. ಅದಕ್ಕೋಸ್ಕರ ಅಧಿಕಾರಿಯಾದವರಿಗೆ ಅಂಥವರು ಹೇಳಿದ್ರೆ, ಎಂಥವರು ಕ್ಷೋತ್ರಿಯ ಬ್ರಹ್ಮನಿಷ್ಠರು ಹೇಳಿದ್ರೆ ತತ್ವದಲ್ಲಿ ನಿಲ್ಲಕ್ಕಾಗುತ್ತೆ ಅನ್ನೋದು ಮುಖ್ಯ. ಎಲ್ಲರೂ ಗೀತೆಯನ್ನು ಓದ್ಬೋದು, ಆದರೆ ಭಗವಂತನ ಉಪದೇಶಿಸಿರುವ ಗೀತಾಧಾರೆ ಯಾರ ಮನಸ್ಸಿಗೆ ಸರಿಯಾಗಿ ಒಲಿಯುತ್ತೆ, ಯಾರು ತಮ್ಮ ವಿಚಾರಧಾರಣೆಯನ್ನು ಇದಕ್ಕೆ ಹೋಲಿಸ್ಕೊಂಡು ಸಾಧನೆ ಮಾಡಿ ಮುಕ್ತರಾಗೋದಕ್ಕೆ ಪ್ರಯತ್ನ ಮಾಡ್ತಾರೆ, ಎಲ್ಲರೂ ಆಗೋದಿಲ್ಲ ಇದು. ಅದಕ್ಕೋಸ್ಕರ ಹಾಗಂದು ನಾವೆಲ್ಲರೂ ಬಿಡೋದಕ್ಕೂ ಆಗೋದಿಲ್ಲ. ಅವರವ್ರಿಗೆ ಎಷ್ಟೆಷ್ಟು ಕಾಸಿಗೆ ತಕ್ಕಂತೆ ಕಜ್ಜಾಯ ಇದರಲ್ಲಿ ಮಾಡ್ತಾ ಹೋಗಬೇಕು. ಅರ್ಜುನನು ಭಗವತ್ ಭಕ್ತನಾದ್ದರಿಂದ ನೋಡ್ರಿ, ಇದಕ್ಕೆ ಅರ್ಜುನನು ಕೊಟ್ಟರು, ಅವನು ಒಂದು ಕ್ಷತ್ರಿಯ, ಅದು ಮಾತ್ರ ಅಲ್ಲ, ಅವನು ಭಗವಂತನ ಭಕ್ತನು. ಭಗವಂತನ ಮೇಲೆ ಅವನಿಗೆ ಪ್ರೀತಿ, ವಾತ್ಸಲ್ಯ, ಪ್ರೇಮ ಎಲ್ಲ ಇತ್ತು. ಭಗವಂತನ ಮೇಲೆ ಅವನಿಗೆ ಭಕ್ತಿ ಇತ್ತು. ಅದರಿಂದ ಭಗವಂತ ಇವನಿಗೆ ಹೇಳಿದ್ದಾನೆ. ಶ್ರೀಕೃಷ್ಣನು ಭಗವಂತನೇ ಎಂಬುದನ್ನು ನೆನಪು ಕೊಡುವುದಕ್ಕಾಗಿ ಇಲ್ಲಿ ಕೃಷ್ಣನ ಜನ್ಮದ ವಿಷಯವಾದ ಅರ್ಜುನನ ಪ್ರಶ್ನೆಯನ್ನು ಭಗವಂತನ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಅರ್ಜುನನ ಪ್ರಶ್ನೆ ಕೇಳ್ತಾನೆ, ಅಸರೇ ನಿನಗೆ ಈಗ ನನಗೆ ನೀನು ಹೇಳ್ತಾ ಇದೆಯಾ, ನೀನು ವಾಸುಕಿ ಮಗ, ಅಂಥದ್ದು ನೀನು ಆಗ ಸೃಷ್ಟಿಯಾಗಿದ ಆ ಸಮಯದಲ್ಲಿ ನೀನು ಸೂರ್ಯನ ಕೊಟ್ಟೆ, ವಿವೇಕ್ಷಂತನು ಕೊಟ್ಟೆ, ಅವರು ಕೊಟ್ಟೆ, ಇವರು ಕೊಟ್ಟೆ ಅಂತ ಹೇಳ್ತೀಯಾ, ಇದು ನನಗೆ ಅರ್ಥ ಆಗಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಗೀತಾಶಾಸ್ತ್ರವೆಲ್ಲವೂ ಜನನ ಮರಣಗಳೆಂಬ ಸಂಸಾರದಿಂದ ಪಾರು ಮಾಡತಕ್ಕದ್ದು ಎಂಬು ಮೊದಲು ಹೇಳಿರುತ್ತೆ. ಜ್ಞಾನದಿಂದ ಏನಾಗುತ್ತೆ? ಜನ್ಮ ಮರಣಗಳನ್ನೇ ತಪ್ಪಿಸ್ಬಿಡುತ್ತಿದ್ದು. ಆದ್ದರಿಂದ ಅದರ ಜೊತೆಗೆ ನಮ್ಮ ನಿಜವಾದ ಸ್ವರೂಪವನ್ನು ನಮಗೆ ತಿಳಿಸ್ಕೊಡುತ್ತೆ. ಅದರಿಂದ ತಪ್ಪೋಗುತ್ತೆ. ನಮ್ಮ ನಿಜವಾದ ಸ್ವರೂಪ ಈ ಶರೀರ ಅಲ್ಲ, ನಾವು ಆತ್ಮನೇ, ಒಬ್ಬನೇ ಅಂತ ಹೇಳಿ ಎಲ್ಲರಲ್ಲೂ ನಾನೇ ಇರೋದು ಅನ್ನೋ ಅನುಭವ ನಮಗೆ ಇದರಲ್ಲಿ ಬರುತ್ತೆ ಅನ್ನೋದು ತೋರಿಸ್ಕೊಡ್ತಾರೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ಅಂತ ಹೇಳಿರೋ ಶ್ಲೋಕ ನಮಗೆ ಗೊತ್ತಿದೆ. ನಮಗಳಿಗೆ ಅಜ್ಞಾನವು ಬಲವಾಗಿರುತ್ತೆ. ಈಗ ಅಜ್ಞಾನ ತುಂಬ ಇರೋದರಿಂದ ನಮಗೆ ಈ ಪರಮಾರ್ಥ ಗೊತ್ತಾಗೋದಿಲ್ಲ. ಅರ್ಜುನನಿಗೂ ಅಜ್ಞಾನ ಇರೋದರಿಂದಲೇ ಈ ಜನ್ಮಗಳು, ಕರ್ಮಗಳು ಇವೆಲ್ಲ ಹೇಗೆ ಅರ್ಥ ಆಗುತ್ತೆ ಅವನಿಗೆ? ಅದಕ್ಕೆ ಅವನು ಕೃಷ್ಣ ಭಗವಂತ ಹೇಳ್ತಾನೆ, ನಿನಗೂ ನನಗೂ ಬೇಕಾದಷ್ಟು ಜನ್ಮಗಳಾಗ್ಬಿಟ್ಟಿದೆ, ನಿನಗೆ ನೆನಪಿಲ್ಲ, ನನಗೆ ನೆನಪಿದೆ ಅಷ್ಟೇ. ಆದ್ದರಿಂದ ನಾನು ಇವನ್ನೆಲ್ಲ ಹೇಳ್ತಾ ಇದ್ದೀನಿ ನಿನಗೆ. ಅದಕ್ಕೋಸ್ಕರ ಈಗಲೂ ಕೂಡ ನಿನಗೆ ಆ ವಿದ್ಯೆಯನ್ನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ.
ಸೊ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಅರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇದ ಪರಂತಪ. ನನಗೂ ನಿನಗೂ ಬಹು ಜನ್ಮಗಳು ಆಗೋಗ್ಬಿಟ್ಟಿದೆ, ಅವುಗಳೆಲ್ಲ ನಾನು ಬಲ್ಲೆ, ಆದರೆ ನೀನು ಅರ್ತಿಲ್ಲ, ಅಷ್ಟೇ ವ್ಯತ್ಯಾಸ. ಅವನು ಒಬ್ಬನೇ, ಅವನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಬೆಳವಣಿಗೆ ಇಲ್ಲ, ಬದಲಾವಣೆ ಇಲ್ಲ, ಸವಿಯೋದಿಲ್ಲ, ಇವೆಲ್ಲ ನಮಗೂ. ನನ್ನ ಜನ್ಮ ಕರ್ಮಗಳು ತಿಳಿದರೆ ಪುನರ್ಜನ್ಮವಿಲ್ಲದ ಮುಕ್ತಿಯನ್ನೇ ಪಡೆಯುತ್ತಾರೆ. ಇಲ್ಲಿ ಕೃಷ್ಣನ ಜನ್ಮ ತಿಳಿಯೋದ್ರಿಂದ ಅಲ್ಲ, ಕೃಷ್ಣನ ತತ್ವವನ್ನು, ಅವನ ಹಿಂತಡಿಕೆ ಇರೋ ತತ್ವ ಜ್ಞಾನ, ಆ ಜ್ಞಾನವನ್ನು ತಿಳಿದರೆ ಭಗವಂತನ ಹೇಗೆ ಹುಟ್ಟು ಸಾವುಗಳಿಲ್ವೋ ನಮಗೂ ಹಾಗೆ ಆಗುತ್ತೆ. ಆದ್ದರಿಂದ ಶ್ರೀಕೃಷ್ಣನಿಗೆ ಅನೇಕ ಜನ್ಮಗಳಿವೆ ಎಂಬುದಾಗಲಿ, ಅರ್ಜುನನಿಗೆ ಅನೇಕ ಜನ್ಮಗಳಿವೆ ಎಂಬುದಾಗಲಿ ಅಲ್ಲ ತಿಳ್ಕೊಳ್ಳೋಕೆ ಬಂದಿರೋದು. ಅಜ್ಞರ ದೃಷ್ಟಿಯಿಂದ ಕಾಣುವ ಜನ್ಮಗಳೆಂಬ ಅವಿದ್ಯೆಯಿಂದ ತೋರುವ ಮಾಯ ಮಾತ್ರವಾಗಿರುತ್ತೆ. ಅಜ್ಞರಿಗೆ ಗೊತ್ತಾಗೋದಿಲ್ಲ. ಅಯ್ಯೋ ನಾವು ಹುಟ್ಟಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಅವರಿಗೆ. ಪುನರ್ಜನ್ಮ ಉಂಟಾ, ಸ್ವರ್ಗ ನರಕಗಳು ಉಂಟಾ, ಯಾರು ಗೊತ್ತಿರುತ್ತೆ, ನಂಬ್ಕೋಬೇಕಾಗುತ್ತೆ, ಹಾಗಾಗ್ಬಿಡುತ್ತೆ. ಆದರೆ ಈ ಭಗವದ್ಗೀತೆಯಲ್ಲಿ ಬಂದು ನಾವೆಲ್ಲ ಓದಾದಮೇಲೆ ನಮಗೆ ಹೌದು ಹೌದು ಅಂತ ಅನಿಸುತ್ತೆ. ಸೊ ಹಾಗಾದರೆ ಕೃಷ್ಣನಿಗೂ ನಮಗೂ ಬೇಕಾದಷ್ಟು ಜನ್ಮಗಳಾಗ್ಬಿಟ್ಟಿದೆ ಅಂದರೆ ಇದು ಹೇಗೆ ನಂಬ್ಕೋಬೇಕು ಅಂದಾಗ, ಇದಕ್ಕೆ ನಮ್ಮ ಕನಸುಗಳನ್ನ ನಾವೇ ಪರೀಕ್ಷೆ ಮಾಡ್ಕೋಬೋದು. ಈಗ ನೋಡ್ರಿ, ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ, ಪುನರ್ಜನ್ಮಗಳು ಹೇಗೆ ನಂಬ್ಕೊಂಡ್ಬಿಡ್ಬೇಕಾ ಅಂತ. ನಾವೇನು ಸ್ವರ್ಗ ನರಕಕ್ಕೆ ಹೋಗಿದ್ವಾ ಹೀಗೆಲ್ಲ ಕೇಳ್ತಾ ಇರ್ತಾರೆ. ಏನೂ ಬೇಡ, ದೇವರು ಪ್ರತಿದಿನ ನಮಗೆ ಎಚ್ಚರ ಕನಸು ನಿದ್ದೆ ಕೊಟ್ಟಿದ್ದಾನೆ. ನಿಮ್ಮ ಕನಸನ್ನು ನೋಡ್ಕೊಳ್ರಿ. ಆ ಕನಸಿನಲ್ಲಿ ಬೇರೆ ಶರೀರ ಇರುತ್ತೆ, ಭಿಕ್ಷುಕ. ಅದು ನೀವ ಈ ಶರೀರ ಎಚ್ಚರದ ಮೇಲೆ ಮಲಗಿರೋ, ಹಾಸಿಗೆಯ ಮೇಲೆ ಮಲಗಿರೋ ಜನಕ ಮಹಾರಾಜನ ಅಲ್ಲ. ಆದರೂ ಕೂಡ ಅಲ್ಲಿ ಬೇರೆ ಶರೀರ, ಬೇರೆ ಕತೆ, ಬೇರೆ ಕಾಲ, ದೇಶ, ಕಾರ್ಯಕಾಲ ಎಲ್ಲವೂ ಬೇರೆ ಬೇರೆ ಆಗುತ್ತೆ. ಶರೀರ ಬೇರೆ, ಎಲ್ಲವೂ ಬೇರೆ ಆಗುತ್ತೆ. ಮನಸ್ಸು ಬೇರೆ, ಎಲ್ಲ ಬೇರೆ. ಆ ಸೂರ್ಯ, ಚಂದ್ರ, ನಕ್ಷತ್ರಗಳು ಅವಸ್ಥೆಯಲ್ಲಿರೋ ಅರ್ಧ ಡಜನ್ ಪೂರ್ತಿ ಬೇರೆಯಾಗಿರುತ್ತೆ. ಅಲ್ಲಿಗೆ ದಿನಕ್ಕೆ 4 ಕನಸಾಯಿತು ಅಂದರೆ 4 ಶರೀರಗಳು. ಅಲ್ಲಿಗೆ ಇಲ್ಲಿವರೆಗೂ ಎಷ್ಟು ಶರೀರ, ಎಷ್ಟು ಕನಸುಗಳಾಗಿದೆಯೋ ಯಾರಿಗೂ ಗೊತ್ತು, ಎಷ್ಟು ಶರೀರಗಳು ನಮ್ಗೆ ಆಗ್ಬಿಟ್ಟಿದೆಯೋ. ಇನ್ನು ಅದಕ್ಕೆ ಕಾಯ್ಕೋಬೇಕೇನೋ ನೀವು? ಇದಕ್ಕೆ ಪ್ರೂಫ್ ಬೇಕಾ? ಇದಕ್ಕಿಂತ ಪ್ರೂಫ್ ಇನ್ನೇನು ಬೇಕು ಹೇಳ್ರಿ ನಮಗೆ ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ನೋಡಿದರೆ ಅವು ಶರೀರಗಳೇ ಅಲ್ಲ. ಈಗಲೇ ನೀವು ಅದನ್ನು ಸತ್ಯ ಅಂದ್ಕೊಂಡಿದ್ದೀರಲ್ಲ, ಕೊನೆಗೇನಾಯಿತು? ಎಚ್ಚರಕ್ಕೆ ಬಂದ್ರಪ್ಪ. ಎಲ್ಲಿ ಒಪ್ಕೊಳ್ರಿ ಇವಾಗ ಆ ಶರೀರ ಸತ್ಯ ಅಂತ, ಅಲ್ಲಿ ಇದ್ದಿದ್ದೆಲ್ಲ ಸತ್ಯ ಅಂತ ಅಂದ್ಕೊಳ್ರಿ, ಹೇಳ್ರಿ ನೋಡೋಣ. ಕಾಮಕ್ರೋಧಗಳು ಸತ್ಯ ಅಂತ ಹೇಳ್ರಿ. ಹಾಗೆ ಅಂತ ಗೊತ್ತಾದಾಗ ಹಾವಿಲ್ಲ ಅಂತ ಗೊತ್ತಾಗುತ್ತಲ್ಲ, ಹಾಲಿಲ್ಲ, ವಿಷ ಇಲ್ಲ, ಮಣ್ಣಿಲ್ಲ, ಏನಿಲ್ಲ. ಹಾಗೆ ಎಚ್ಚರಕ್ಕೆ ಬಂದಿದ್ದ ತಕ್ಷಣ ನಮಗೆ ಎಲ್ಲವೂ ಸುಳ್ಳು ಅಂತ ಗೊತ್ತಾಗುತ್ತೆ. ಆದರೆ ಇಲ್ಲಿ ಬಂದರೆ ಇದೊಂದು ಪರ್ಮನೆಂಟ್, ಶಾಶ್ವತವಾಗಿರೋ ಕನಸು. ಈ ಕನಸಿನಿಂದ ಎದ್ದೇಳಬೇಕು, ಇದಕ್ಕೆ ಸಾಧನೆ. ಆದ್ದರಿಂದ ಅರ್ಜುನನಂಥ ಜೀವರುಗಳ ಜ್ಞಾನಶಕ್ತಿಗೆ ಧರ್ಮ ಅಧರ್ಮಗಳೇ ಮುಂತಾದ ಪ್ರತಿಬಂಧಕವಿರುವುದರಿಂದ ಅವರಿಗೆ ಈ ತತ್ವವು ತಿಳಿಯೋದಿಲ್ಲ. ಅರ್ಜುನನಿಗೆ ತಿಳಿದಿಲ್ಲ ಅಂದರೆ ನಮಗೆಲ್ಲಿ ತಿಳಿಯುತ್ತೆ? ಹಾಗಾಗತ್ತೆ ಅಲ್ವಾ? ಅರ್ಜುನ ಎಂಥವನು? ಶಿವನ ದರ್ಶನ ಮಾಡಿಕೊಂಡಿದ್ದವನು. ಸ್ನೇಹಿತನು ಇವನು ಕೃಷ್ಣ ಬಂದಿದ್ದೆ ಸ್ನೇಹಿತ, ಜೊತೆಗೆ ಅವನಿಗೆ ಸಾರಥಿಯಾಗಿ ಬಂದಿರೋನು. ಅಂಥವನಿಗೆ ತತ್ವ ಅರ್ಥ ಆಗಲಿಲ್ಲ ಅಂತಂದ್ರೆ ನಮಗೆಲ್ಲ ಅರ್ಥ ಆಗುತ್ತೆ. ಸೊ ಈ ಅಭಿಪ್ರಾಯನ ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ತೋರಿಸ್ತಾರೆ. ಅಜೋಪಿ ಸನ್ನ ವ್ಯಯಾತ್ಮ ಭೂತಾನಾಮೀಶ್ವರೋ ಅಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ನಾನು ಅರ್ಜುನನು ಧರ್ಮ ಅಧರ್ಮಗಳಿಂದ ಶರೀರವನ್ನು ಧರಿಸಿದವನಲ್ಲ, ಅವ್ಯಯಾತ್ಮನು. ನನ್ನ ಶರೀರವು ಮಿಕ್ಕವರ ಭೌತಿಕ ಶರೀರದಂತೆ ಕ್ರಮಕ್ರಮವಾಗಿ ಸವೆದು ನಾಶವಾಗುವುದೂ ಅಲ್ಲ.
ಬ್ರಹ್ಮನು ಮೊದಲಾಗಿ ಸ್ತಂಭದವರೆಗಿನ ಪ್ರಾಣಿಗಳ ಜನ್ಮಕ್ಕೆ ಕಾರಣರಾಗಿರುವವನು ನಾನು. ಎಲ್ಲ ಭೂತಗಳು ನನ್ನಿಂದ ಹುಟ್ಟಿ ನನ್ನಲ್ಲಿ ಬೆಳೆದುಕೊಂಡಿದ್ದು ನನ್ನಲ್ಲಿಯೇ ಲಯವಾಗುತ್ತೆ. ನನಗೆ ಜನ್ಮಸ್ಥಿತಿ ನಾಶಗಳೆಂಬ ಯಾವ ಅಸ್ಥಿಗಳು ಇರುವುದಿಲ್ಲ. ಹಾಗಾದರೆ ಈಗ ವಾಸುದೇವ ಗೃಹದಲ್ಲಿ ಕಾಣಿಸಿಕೊಂಡಿರುವ ಶರೀರವಾಗಲಿ, ಹಿಂದೆ ವಿವಸ್ವಂತನಿಗೆ ಉಪದೇಶಿಸಿ ತಿಳಿಸಿಕೊಟ್ಟಿರುವ ಶರೀರವಾಗಲಿ ಎಲ್ಲಿಂದ ಬಂತು ಎಂದರೆ ಅದಕ್ಕೆ ಉತ್ತರವಿದು. ಇಲ್ಲಿ ನಾವು ಧರಿಸೋ ಹಾಗೆ ಈ ಅವತಾರ ಪುರುಷರು ಮುಕ್ತರಾದವರು ಕೂಡ ಬೇಕಾದರೆ ಹುಟ್ಟುತ್ತಾರೆ ಬೇಕಾದರೆ. ಸೊ ನಮಗೆ ಅಧಿಕಾರ ಇಲ್ಲ. ಇಲ್ಲಿ ಅವರು ಹುಟ್ಟೋದಕ್ಕೂ ಶ್ರೀ ಕೃಷ್ಣ ಭಗವಂತ ಹುಟ್ಟೋದಕ್ಕೂ ಅರ್ಜುನ ಹುಟ್ಟೋದಕ್ಕೂ ವ್ಯತ್ಯಾಸ ಏನು ಅನ್ನೋದು ಹೇಳ್ತಾ ಇದ್ದಾರೆ. ಮಾಯಿಕ ಶರೀರ ಅವರಿಗೆ. ಕೃಷ್ಣ ಭಗವಂತ ಹೇಳ್ತಾನೆ ಅರ್ಜುನನಿಗೆ 10ನೇ ಅಧ್ಯಾಯ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ತೋರಿಸಿದಾಗ, ಹೇ ಅರ್ಜುನ, ಇದು ಮಾಯಿಕವಾದ ಶರೀರ ಅಂತ ಹೇಳ್ತಾನೆ. ಅದೇ ರೀತಿ ಶ್ರೀಮನ್ನಾರಾಯಣನು ನಾರದರಿಗೆ ದರ್ಶನ ಕೊಟ್ಟಾಗ ಆವಾಗಲೂ ಕೂಡ ಇದು ಮಾಯಿಕವಾದ ರೂಪ, ನಿಜವಾದ ರೂಪ ಅಲ್ಲ ನಾರದ ಅಂತ ಹೇಳಿರ್ತಾರೆ. ನಮಗೇನಾಗಿರುತ್ತೆ, ಈ ಶರೀರಾದಿಗಳು ಸತ್ಯ, ಹೆಂಡತಿ ಮಕ್ಕಳು ಪ್ರತಿಯೊಂದು ಸತ್ಯವಾಗಿರುತ್ತೆ. ಅವ್ರಿಗೂ ನಮ್ಗೆ ಇಷ್ಟು ವ್ಯತ್ಯಾಸ ಇರುತ್ತೆ. ಸೊ ನಾವು ಮುಕ್ತರಾದರೆ ನಮಗೂ ಹಾಗೆ ಆಗತ್ತೆ. ಆವಾಗ ಕೃಷ್ಣ ಭಗವಂತ ಹೇಳ್ತಾನೆ, ನನ್ನಿಂದಲೇ ಎಲ್ಲವೂ ಸೃಷ್ಟಿಯಾಗಿ ಮತ್ತು ಈ ಭೂತಗಳಿಗೆಲ್ಲ ನಾನೇ ಇವುಗಳೆಲ್ಲ ಒಳಗಡೆ ಅವರ ಅಂತಃಕರಣದಲ್ಲಿ ಸೇರಿದ್ದು ಅವರಿಗೆ ಎಲ್ಲದಕ್ಕೂ ಆಧಾರವಾಗಿರ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಭಗವಂತನ ಹುಟ್ಟೋದಕ್ಕೂ ಅರ್ಜುನ ಹುಟ್ಟೋದಕ್ಕೂ ಇಷ್ಟು ವ್ಯತ್ಯಾಸ ಇದೆ. ಭಗವಂತನು ತನ್ನ ಪ್ರಕೃತಿಯನ್ನು ವೈಷ್ಣವ ಮಾಯೆಯನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡು ಹುಡ್ತಾನೆ. ಅರ್ಜುನನಿಗೆ ಈ ಕೆಪಾಸಿಟಿ ಇರೋಲ್ಲ. ಅದಕ್ಕೆ ಅರ್ಜುನನು ಗೊತ್ತಾಗ್ತಾ ಇಲ್ಲ. ಜನ್ಮದಿಂದ ಅವನ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದಲ್ಲಿ ಯಾವ ಹೆಚ್ಚು ಕಡಿಮೆಯೂ ಆಗುವುದೇ ಇಲ್ಲ. ಕೃಷ್ಣ ಭಗವಂತ ಹುಟ್ಟಿದ್ರೂ ಕೂಡ ಅವನ ಜನ್ಮದಲ್ಲಿ ಏನು ಬದಲಾವಣೆ ಅಂದರೆ, ಶರೀರ ನೋಡೋದಕ್ಕೆ ಬೇರೆ, ತಂದೆ ತಾಯಿಗಳು ಬೇರೆ, ಎಲ್ಲ ಬೇರೆ ಬೇರೆ ಥರ ಇರುತ್ತೆ. ಸೊ ಹೀಗೆ ಹುಟ್ಟಿದ್ರೆ ಅವನು ರಾಜರ ಮನೇಲಿ ಬೇಕಾದರೂ ಹುಟ್ಬೋದು, ಎಲ್ಲಿ ಬೇಕಾದರೂ ಹುಟ್ಬೋದು. ಹಾಗೆ ಆದರೆ ಅವನ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಇದೇನು ಕಡಿಮೆ ಆಗಿರಲ್ಲ, ಅದು ಹಾಗೇ ಇರುತ್ತೆ. ಅದಕ್ಕೆ ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಈಗ ರಾಜ್ಕುಮಾರೇ ಅವನು ಗ್ರೀನ್ ರೂಮಿಗೆ ಬರ್ತಾನೆ, ವೀರಪ್ಪನ ಪಾರ್ಟ್ ಹಾಕ್ಕೊತಾನೆ. ಆ ಫಿಲಮ್ನಲ್ಲಿ ವೀರಪ್ಪನಾಗಿರ್ತಾನೆ. ವೀರಪ್ಪ ಹೆಂಗೆ ಮಾತಾಡಬೇಕು ಹಾಗೆ ಮಾತಾಡ್ತಾನೆ. ಅವನ ಡ್ರೆಸ್ಸು ಗಿಸ್ಸು, ಅವನ ದೇಹ, ಅವನ ಮಾತು ಗೀತೆ ಎಲ್ಲ ಹಾಗೇ ಇರುತ್ತೆ. ಎಷ್ಟೇ ಮಾತಾಡಲಿ ಅವನಿಗೆ ನಾನು ರಾಜ್ಕುಮಾರ್ ಅನ್ನೋದು ಗೊತ್ತಿರುತ್ತೋ ಇಲ್ವೋ. ಅವನು ಆ್ಯಕ್ಷನ್ ಮಾಡ್ತಾ ಇದ್ದಾಗಲೂ ಕೂಡ ನಾನು ರಾಜ್ಕುಮಾರ್ ಗೊತ್ತಿರುತ್ತಿಲ್ವೋ. ಹಾಗೆ ಕೃಷ್ಣ ಭಗವಂತ ಎಷ್ಟೇ ಕೃಷ್ಣನಾಗಿ ಲೀಲೆಗಳಾಗಿ ಏನೇ ಮಾಡ್ತಾ ಇರಲಿ, ಅವನಿಗೆ ನನ್ನ ನಿಜವಾದ ಸ್ವರೂಪ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೇ. ಅದು ಬದಲಾವಣೆ ಆಗೋದಿಲ್ಲ. ಅವನಿಗೆ ಅದು ಗೊತ್ತಿರುತ್ತೆ. ಮುಕ್ತರಾದವ್ರಿಗೂ ಹಾಗೆ ಗೊತ್ತಿರುತ್ತೆ. ಅದಿಟ್ಕೋಬೇಕು. ಆದ್ದರಿಂದ ಅದನ್ನು ಭಗವಂತ ಹೇಳ್ತಾ ಇದ್ದಾನೆ. ಸೊ ನಾವು ನೋಡ್ರಿ, ಕನಸ್ಗೆ ಹೋಗಿದ ತಕ್ಷಣ ನಮ್ಗೆ ಇದೆಲ್ಲ ಪೂರ್ತಿ ಮರೆತೋಗ್ತೀವಿ. ಕನಸಿನಲ್ಲಿ ಆ ಬೇರೆ ಶರೀರ. ಯಾಕೆ? ಅಲ್ಲಿ ನಾವು ಅಜ್ಞಾನವೇ ಇರುತ್ತೆ, ಇನ್ನೂ ನಾವು ಮುಕ್ತರಾಗಿರಲ್ಲ. ಹಾಗೆ ಅಂದ್ಕೊಂಡು ಮುಕ್ತರಾದವ್ರು ಕನಸ್ಗೆ ಹೋದರೆ ಅವ್ರಿಗೆ ನೆನಪಿರುತ್ತೆ ಅಂತ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರೆ ಹಾಗೆ. ಬಟ್ ಇಲ್ಲಿ ಎಚ್ಚರದಲ್ಲಿ ಅವ್ರಿಗೆ ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ, ನನ್ನ ನಿಜವಾದ ಶರೀರ ಅಲ್ಲ, ಇದು ಡೂಪ್ಲಿಕೇಟ್ ಶರೀರ, ಸುಮ್ಮನೆ ಕಾಟಾಚಾರಕ್ಕೆ ಬಂದಿರೋದು, ನನ್ನ ನಿಜವಾದ ಶರೀರ ಹುಟ್ಟು ಸಾವುಗಳು ಇಲ್ಲದೆ ಇರೋದು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಹೇಗೆ ಪಾತ್ರ ಮಾಡೋವನು ಚೆನ್ನಾಗಿ ಗೊತ್ತಿರುತ್ತೋ ಹಾಗೆ. ಆದರೆ ಮಿಕ್ಕವರು ಪ್ರಕೃತಿಗೆ ವಶರಾಗಿ ಕರ್ಮಪದದ ಆಯಾ ಶರೀರವನ್ನು ಧರಿಸಿ ಆಯಾ ಕರ್ಮಪದಗಳನ್ನ ಅನುಭವಿಸ್ತಾ ನಾನು ನನ್ನದು ಅಂತ ಮಿಥ್ಯಾಭಿಮಾನ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರೆ. ಎಲ್ಲಿವರೆಗೂ ತಿಳ್ಕೊಳ್ಳಲ್ವೋ ಇದು ಇರೋದೆ. ಯಾವಾಗ ನಾನು ನನ್ನದು ಅನ್ನೋ ಕರ್ತೃತ್ವ ಬಂತೋ
ಅಲ್ಲಿಂದ ಶುರುವಾಯ್ತು ನೋಡ್ರಿ. ಏನು ಕಾಮ, ಹೊರಗಡೆ ನೋಡಿದ ತಕ್ಷಣ ಅದು ಬೇಕು ಇದು ಬೇಕು ಅಲ್ಲಿ ಹೋಗಬೇಕು. ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತಃಕರಣ ಇವರು ಹಿಡಿತದಲ್ಲಿರೋಲ್ಲ. ಭಗವಂತನು ಮಾಯೆಯಿಂದಲಾದರೂ ಏತಕ್ಕೆ ಹೀಗೆ ಜನ್ಮಗಳು ಪಡೆಯುತ್ತಾನೆ, ಸ್ವತಂತ್ರನಾದರೂ ಕರ್ಮಗಳನ್ನೇಕೆ ಮಾಡುತ್ತಾನೆ ಎಂದರೆ ಯಾವಾಗ ಧರ್ಮ ಕೊಂದುವುದೋ ಅದನ್ನೇ ನಾವು ಶ್ಲೋಕ ಹೇಳಿದ್ದು. ಆಗ ಅಧರ್ಮವು ತಲೆ ಎತ್ಕೊಳ್ಳುತ್ತೆ. ಆಗ ಧರ್ಮವನ್ನು ಸ್ಥಾಪಿಸಿ ಧರ್ಮಿಷ್ಠರನ್ನು ಕಾಪಾಡೋದಕ್ಕೆ ಭಗವಂತ ಮಾಯಾ ಶರೀರಗಳನ್ನು ಎತ್ಕೊತಾ ಇರ್ತಾನೆ. ಇಲ್ಲಿ ಮಾಯಾ ಶರೀರ ಅಂತಂದರೆ ಅವನು ಗೊತ್ತಿರುತ್ತೆ ಇದು ಮಾಯಾ ಶರೀರ ಅಂತ. ನಮಗೆ ನೋಡೋದಕ್ಕೆಲ್ಲ ನಮಗೂ ಹಾಗೆ ಕಾಣ್ತಾ ಇರುತ್ತೆ. ನಮ್ಮ ಶರೀರ ಇದ್ದಂಗೆ ಅವ್ರದ್ದು ಇರುತ್ತೆ ಅಂತ ಕಾಣ್ತಾ ಇರುತ್ತೆ. ಯಾರು ಅಧರ್ಮಿಷ್ಠರೋ, ಯಾರು ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆಯುವರೋ ಅವರು ತಮ್ಮ ದುಷ್ಕರ್ಮದ ಫಲದಿಂದ ತಾವೇ ನಷ್ಟರಾಗ್ತಾರೆ. ಅದಕ್ಕೆ ಯಾವತ್ತೂ ಅಷ್ಟೇ ಧರ್ಮವನ್ನು ಬಿಡಬಾರ್ದು. ಧರ್ಮವೇ ಜಯ. ದಯೆಯಿಲ್ಲದ ಧರ್ಮ ಯಾವುದಯ್ಯ ಅಂತ ಬಸವಣ್ಣವರು ಹೇಳಿದ್ದಾರೆ. ಆದ್ದರಿಂದ ನಮ್ಮನ್ನು ಕಾಪಾಡೋದು ಧರ್ಮ. ನೀವು ಅಟ್ಲೀಸ್ಟ್ ಮುಕ್ತರಾಗದೇ ಇದ್ದರೆ ಹೋಗಲಿ, ನಾವು ಧರ್ಮವನ್ನು ಬಿಡಬಾರ್ದು. ನ್ಯಾಯ, ಧರ್ಮ, ನೀತಿ, ದೇವರು, ದಿಂಡ್ರು, ದೊಡ್ಡವರು, ಹಿರಿಯರು, ಈ ಒಂದು ಗೌರವ, ಈ ರೀತಿ ಯಾರಿಗೂ ಹಿಂಸೆ ಕೊಡದೆ ಆದರೆ ನಮ್ಮಿಂದ ಒಳ್ಳೇದು ಮಾಡ್ತಾ ಜೀವನ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಅದೇ ಸಾಧನೆ ಆಗಿಬಿಡುತ್ತೆ. ಭಗವಂತನು ಮಾಯೆಯಿಂದಲಾದರೂ ಏತಿಕೆ ಆಯ್ತಲ್ಲ. ಭಗವಂತನನ್ನು ನಂಬಿ ಧರ್ಮವನ್ನೇ ಆಚರಿಸುವರೋ ಅವರು ಹೇಗೂ ಬದುಕಿಕೊಳ್ತಾರೆ. ಇದು ಇಂಪಾರ್ಟೆಂಟು ಅಲ್ಲ. ಇಲ್ಲಿ ಹಾಲು ಕುಡಿದು ಮಕ್ಕಳೇ ಬದುಕೋದು ಕಷ್ಟ ಆಗಿದ್ದಾಗ ವಿಷ ಕುಡಿದು ಬದುಕ್ತೀವಿ ಅಂದರೆ ಎಷ್ಟು ದಿನ ಬದುಕ್ತಾರೆ? ಆದ್ದರಿಂದ ಭಗವಂತನು ಈ ಜನ್ಮ ಕರ್ಮಗಳ ನಿಜವನ್ನು ಅರಿತರೆ ಆಗುವ ಮಹಾಫಲವನ್ನು ಕೇಳಿರಿ. ಅಂದರೆ ನನ್ನ ನಿಜವಾದ ಜ್ಞಾನ ಮೋಕ್ಷವನ್ನು ಪಡೆದರೆ ನನಗೇನು ಹಿಂದಿನ ಜನ್ಮಗಳು ನೆನಪು ಬರಬೇಕು ಅಂತ ಅಲ್ಲ, ನನ್ನ ನಿಜವಾದ ಆತ್ಮಸ್ವರೂಪದ ಅರಿವಾಗುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಜನ್ಮ ಕರ್ಮ ಚ ಮೇ ದಿವ್ಯಮೇವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ, ಯಾವನು ನನ್ನ ದಿವ್ಯವಾದ ಜನ್ಮವನ್ನು ಕರ್ಮವನ್ನು ಹೀಗೆಂದು ಸರಿಯಾಗಿ ಅರಿತುಕೊಳ್ಳುವನೋ ಅವನು ಈ ದೇಹವನ್ನು ಬಿಟ್ಟ ಬಳಿಕ ಮತ್ತೆ ಜನ್ಮವನ್ನು ಹೊಂದುವುದಿಲ್ಲ. ಈ ಕೃಷ್ಣ ಹುಟ್ಟಿರೋದು ಈ ಇವರು ದೇವಕಿನಿಂದ ನನ್ನ ಮಗ ಅಂತ ತಿಳ್ಕೊಳ್ಳೋದ್ರಿಂದ ಅಲ್ಲ. ಕೃಷ್ಣನ ನಿಜವಾದ ಹಿಂತಡಿಕೆಯ ತತ್ವ ಆತ್ಮಸ್ವರೂಪ. ನನಗೂ ನನ್ನ ಹಿಂತಡಿಕೆ ಇರೋ ಸ್ವರೂಪ ಅದೇ. ಕೃಷ್ಣನಿಗೂ ನನಗೂ ಆ ದೃಷ್ಟಿಯಲ್ಲಿ ಭೇದ ಭಾವ ಇಲ್ಲ. ಆದ್ದರಿಂದ ಅದನ್ನು ತಿಳ್ಕೋಬೇಕು. ಅದನ್ನೇ ಜ್ಞಾನ ಮೋಕ್ಷ ಅಂತ ಕರೆಯೋದು. ಕೃಷ್ಣನ ತಿಳ್ಕೋಬೇಕು ಅಂತಲ್ಲ. ಅವಾಗ ಏನಾಗುತ್ತೆ, ಅವನು ನನ್ನನ್ನೇ ಸೇರುವನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಭಗವಂತನ ಜನ್ಮ ಕರ್ಮಗಳನ್ನು ತಿಳಿದುಕೊಂಡವನಿಗೆ ಮತ್ತೆ ಜನ್ಮವಾಗುವುದಿಲ್ಲ ಎಂಬುದು ಹೇಗೆ ಎಂದು ಯಾರಾದರೂ ಕೇಳ್ಬೋದು. ಆದರೆ ಭಗವಂತನು ನಮ್ಮೆಲ್ಲರ ಆತ್ಮನೆಂಬ ಜ್ಞಾನಿಗಳ ದೃಷ್ಟಿಯನ್ನು ಅಳವಡಿಸಿಕೊಂಡಿರುವವರಿಗೆ ಈ ಶಂಕೆ ಜೊಳ್ಳುತನ ಎತ್ಕೊಳ್ಳುತ್ತೆ. ಅದೇ ಇವಾಗ ಹೇಳಿದ್ನಲ್ಲ, ಚಿತ್ತಶುದ್ಧಿಯನ್ನು ಪಡೆದುಕೊಳ್ಳುವವನೋ ಅವನಿಗೆ ಜ್ಞಾನ ದೃಷ್ಟಿ ಬರುತ್ತೆ. ಏನಿದೆ ಅಷ್ಟು ಸುಲಭವಾಗಿ ಏನು ಗೊತ್ತಾಗೋದಿಲ್ಲ. ನಾವು ನೋಡಿದ್ರೆ ಏನು ಮಾಡ್ತೀವಿ, ರಾಮ ಬಿಡು, ರಾಮ ಕೃಷ್ಣ ಇಷ್ಟೇ ತಾನೇ, ನಮ್ಮಂಗೆ ಅವರು ನೋಡ್ಕೊತೀವಿ. ಹಾಗಲ್ಲ, ಅವರ ಹಿಂದೆಗಡೆ ಇರೋ ತತ್ವವನ್ನು ತಿಳ್ಕೋಬೇಕು. ಇದು ತಿಳ್ಕೊಬೇಕಾದ್ರೆ ಏನು ಮಾಡಬೇಕು? ಚಿತ್ತಶುದ್ಧಿ ಆಗಬೇಕು. ಚಿತ್ತಶುದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು? 2ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳ್ದಂಗೆ ನಾವು ಮಾಡೋ ಕರ್ಮಗಳು ನಿಜವಾಗಲೂ ಕರ್ಮ ಅಂತಂದರೆ ಈ ಶಾಸ್ತ್ರೀಯವಾದ ಕರ್ಮವನ್ನೇ. ಅಟ್ಲೀಸ್ಟ್ ಇವಾಗ ಯಾರೂ ಮಾಡಲ್ವಲ್ಲ ಅಂದರೆ ಲೌಕಿಕ ಕರ್ಮ, ವೈದಿಕ ಕರ್ಮ, ಶಾಸ್ತ್ರೀಯ ಅಥವಾ ಪಾರಮಾರ್ಥಿಕ ಕರ್ಮ ಅಥವಾ ಸ್ವಧರ್ಮ, ಅದು ಆಗದೆ ಇದ್ರೆ ಹೋಗಿ ಸ್ವಕರ್ಮ, ಅದನ್ನಾದರೂ ಕರ್ಮ ರೂಪದಲ್ಲಿ ಮಾಡಬೇಕು ಅಂತ ಭಗವಂತ ಹೇಳಿದ್ದನ್ನು ನೆನೆಸ್ಕೋಬೇಕು. ಭಗವಂತನಿಗೆ ನಿಜವಾಗಿ ಯಾವ ಜನ್ಮವೂ ಇಲ್ಲ, ಯಾವ ಕರ್ಮವೂ ಇಲ್ಲ. ಆತನ ಜನ್ಮ ಕರ್ಮಗಳೆಲ್ಲ ಮಾಯಕ. ಅವನಿಗೆ ಮಾತ್ರ ಅಲ್ಲ. ನಾವು ಮುಕ್ತರಾದರೆ ನಮಗೂ ಜನ್ಮಗಳಿಲ್ಲ, ಕರ್ಮಗಳಿಲ್ಲ, ಫಲಗಳಿಲ್ಲ. ಹೀಗೆ
ಭಗವಂತನಿಗೆ ಮಾತ್ರ ಅಲ್ಲ, ಯಾರ್ಯಾರು ತತ್ವ ಅಂತ ತಿಳ್ಕೊತಾರೋ ಅವರೆಲ್ಲರಿಗೂ ಹಾಗೆ. ಶರೀರ ಮತ್ತೇನು ಅನಿಸುತ್ತವಾಗ ಮಾಯಕ ಶರೀರ ಕನಸಿನಲ್ಲಿರೋ ಥರ ಅನಿಸುತ್ತೆ. ಆದ್ದರಿಂದ ಆವಾಗ ಭಗವಂತನೇ ನನ್ನ ಆತ್ಮನು ಭಗವಂತನ ಆತ್ಮನು ಒಂದೇ. ಆದ್ದರಿಂದ ನನಗೂ ಜನ್ಮಕರ್ಮಗಳಿಲ್ಲ ಎಂಬ ನಿಶ್ಚಿತವಾದ ಅರಿವು ಅವನು ಉಂಟಾಗುತ್ತೆ. ಆವಾಗ ಕೃಷ್ಣ ಭಗವಂತ ಅನುಗ್ರಹಿಸಿದರೆ ಸಾಧ್ಯ. ಈ ಒಳಗಡೆ ದೃಷ್ಟಿ ಅರಿವಿನ ಕಣ್ಣಿನಿಂದ ನೋಡಿದ್ರೆ ಈಗ ತೋರುವ ಶರೀರವೇ ಮಾಯಕವೆಂದು ನಿಶ್ಚಯವಾಗುವುದರಿಂದ ಈ ಮಾಯಿಕವಾದ ಶರೀರದಿಂದ ಮಾಯಿಕವಾದ ಕರ್ಮಗಳನ್ನು ಮಾಡಿದರೆ ಸತ್ಯವಾದ ಶರೀರಾಂತರ ಉಂಟಾಗುವುದೆಂಬ ಹೇಗೆ ಸಂಭವಿಸಿತು? ಇಂಥ ಜ್ಞಾನಿಗೆ ಭಗವತ್ ಸಾಯುಜ್ಯವೇ ಗತಿಯಲ್ಲದೆ ಮತ್ತೆ ಬೇರೆ ಯಾವ ಗತಿ ಆಗುವ ಸಂಭವವಿಲ್ಲ. ಯಾರು ಈ ಸಾಧನೆಗಳನ್ನ ಮಾಡಿಕೊಂಡು ತಮ್ಮ ಒಳಗಡೆ ಇರೋ ಆತ್ಮಸ್ವರೂಪವನ್ನು ತಿಳ್ಕೊಂಡ್ರೆ ಅವ್ರಿಗೂ ಇದೇ ಫಲ ಅಂತ ಹೇಳ್ತಾರೆ. ಆದರೆ ಇದೇನು ಏನಾದರೂ ಕಾಕಮ್ಮನ ಕಥೆನ ಗೋವಮ್ಮನ ಕಥೆನ ಅಂದರೆ ಇಲ್ಲ. ಎಷ್ಟೊಂದು ಜನ ಇದನ್ನು ಮಾಡಿ ಪಡೆದು ಆ ತತ್ವದಲ್ಲಿ ನಿಂತು ಕೃತಾರ್ಥರಾಗಿದ್ದಾರೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹೇಗಾಗ್ತಾರೆ ಅವರು? ಭೀತರಾಗ ಭಯ ಕ್ರೋಧೋ ಮನ್ಮಯಾ ಮಮುಷ್ಪಾಶ್ರಿತಃ ಬಹುವೋ ಜ್ಞಾನ ತಪಸ್ಸ ಪೂತಾ ಮದ್ಭಾವಮಾಗತಃ. ಯಾರು ವಿಷಯಗಳನ್ನೇ ಚಿಂತಿಸ್ತಾ ಇರ್ತಾರೋ ಹೊರಗಡೆ ವಿಷಯಗಳನ್ನು, ಅವರು ಜೀವರುಗಳು ವಿಷಮಯರಾಗಿರ್ತಾರೆ. ಅವರಿಗೆ ಮೂರೊತ್ತು ವಿಷಯಗಳಲ್ಲೇ ಅವರ ಮನಸ್ಸು ಹರಿದಾಡ್ತಾ ಇದೆ. ಅವರು ವಿಷಯಗಳನ್ನೇ ಚಿಂತಿಸಿ ಅಂತಃಕರಣವನ್ನೆಲ್ಲ ಅಶುದ್ಧಿ ಮಾಡಿಕೊಂಡಿರ್ತಾರೆ, ಮಾಡಿಕೊಂಡಿರ್ತಾರೆ. ಅಂದರೆ ಈ ರಜೋಗುಣ ತಮೋಗುಣ, ಅದಕ್ಕಿಂತ ಹೆಚ್ಚಾಗಿ ಕಾಮ ಅಂತ ಒಂದು ಬಂದಮೇಲೆ ಮಿಕ್ಕಿರೋದೆಲ್ಲ ರಾಗ ದ್ವೇಷಗಳು ಕಾಮಕ್ರೋಧ ಅರಿಷಡ್ ವರ್ಗಗಳು ಒಂದು ಬಂದರೆ ಸಾಕು, ಇವೆಲ್ಲ ಆಗಿರುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ. ರಾಗ ಅಂದರೂ ಒಂದೇ, ಕಾಮ ಅಂದರೂ ಒಂದೇ. ಆಗ ಯಾವುದಾದ್ರೂ ಒಂದು ವಿಷಯವನ್ನು ನೋಡಿದ ತಕ್ಷಣ ಅದರ ಮೇಲೆ ಮೋಹ ರಾಗ ಅದು ಅನುಭವಿಸಿ ಅದರ ಸಂಸ್ಕಾರ ಪ್ರಿಂಟ್ ಆಗುತ್ತೆ. ಇನ್ನೂ ಅನುಭವಿಸ್ಬೇಕು ಅನ್ನೋ ಆಸೆ ಯಯಾತಿ ಥರ. ಸಿಗಲಿಲ್ವಾ ಕೋಪದಲ್ಲಿ ಕೊಯ್ಕೊಂಡ ಮೂಗು ಬರೋದಿಲ್ಲ, ಗೊತ್ತಿದೆ ಅಷ್ಟು. ಹಾಗೆ ಅವನ ಹತ್ರ ಯಾರು ನನ್ನಿಂದ ಕಿತ್ಕೊತಾರೋ ಕಳ್ತನ ಆಗಿಬಿಡುತ್ತೋ ಅನ್ನೋ ಒಂದು ಭಯ, ಅಂಜಿಕೆ, ಈ ಸಿಟ್ಟು, ಇವುಗಳಿಗೆ ಸಿಕ್ಕಿ ಅವನು ನರಳ್ತಾ ಇರ್ತಾನೆ. ಹೀಗೆ ವಿಷಯಾತ್ಮಕವನ್ನು ಹೊಂದುವ ಮೂರ್ಖರಂತಲ್ಲದೆ ಯಾರು ಭಗವಂತನನ್ನೇ ಆಶ್ರಯಿಸಿ ರಾಗ ಭಯ ಕ್ರೋಧಗಳನ್ನು ತೊಲಗಿಸಿಕೊಂಡಿರುವರೋ, ಇದು ಇಂಪಾರ್ಟೆಂಟ್. ಇದು ಲೌಕಿಕರ ವಿಷಯ ಹೇಳೋದು ಹಾಗೆ. ಆದರೆ ನಿಜವಾಗಲೂ ನನಗೆ ದೇವರು ಬೇಕು ಅಂತನ್ನೋರು ಏನು ಮಾಡಬೇಕು? ಅವರು ಈ ರಾಗಭಯ ಕ್ರೋಧಗಳನ್ನು ತೊಲಗಿಸ್ಕೊಂಡಿರಬೇಕು. ಹೇಗೆ ಹೋಗುತ್ತಿದ್ದು? ಸೊ ನಮಗೆ ಗೊತ್ತು, ಕಾಮಕ್ಕೆ ಹಿಂದೆಗಡೆ ಅವಿದ್ಯೆಗೆ ಹಿಂದೆಗಡೆ ಅಧ್ಯಾಸ. ಹೀಗೆ ನಮಗೆ ಅದರ ಹಿಂದಕ್ಕೂ ಗೊತ್ತು, ಮುಂದಕ್ಕೂ ಗೊತ್ತು. ಆದ್ದರಿಂದ ನಾವಿದನ್ನು ತಿಳ್ಕೊಂಡು ಭಗವಂತ ಹೇಳಿರೋ ಭಗವದ್ಗೀತೆಯಲ್ಲಿ ಹೇಳಿರೋ ಸಾಧನೆಗಳನ್ನ ಮಾಡ್ತಾ ಹೋದರೆ ನಾವು ತಪ್ಪಿಸ್ಕೋಬೋದು. ಅದಕ್ಕೆ ನಾವು ಮೂರೊತ್ತು ಇದ್ರ ಚಿಂತನೆ ಮಾಡೋದು, ಇದನ್ನೇ ಓದೋದು, ಇದನ್ನೇ ಹೇಳೋದು, ಇದನ್ನೇ ಮಾಡ್ತಾ ಇದ್ದರೆ ನಮಗೆ ಎಷ್ಟೋ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಯಾರು ಈ ರೀತಿ ತೊಲಗಿಸ್ಕೊತಾರೋ ಅವರು ಜ್ಞಾನ ತಪಸ್ವಿನಿಂದ ಭಗವನ್ಮಯರಾಗ್ತಾರೆ. ಜ್ಞಾನ ಸಿಗುತ್ತೆ, ಜ್ಞಾನದಿಂದ ಭಗವಂತನೇ ಆಗ್ಬಿಡ್ತಾರೆ ಅವರು ಅಂತ. ಭಗವಂತನು ದಯಾಮೂರ್ತಿಯು. ಅರ್ಜುನನು ನೀನು ಆ ಕಾಲದ ವಿವಸ್ವಂತಿಗೆ ತತ್ವವನ್ನು ಹೇಗಿಲೆಂದಿಷ್ಟೇ ಕೇಳಿದರೂ
ಅರ್ಜುನ ಕೇಳಿರೋದು ಇಷ್ಟೇ, ಆದರೆ ಭಗವಂತ ಇಷ್ಟ್ರಿ ಪೂರ್ತಿ ಕೇಳ್ಬಿಟ್ಟ. ಮತ್ತೇನಾದರೂ ಅರ್ಜುನ್ಗೆ ಪ್ರಶ್ನೆ ಬಂದೀತು ಅಂತ ಹೇಳಿ ಎಲ್ಲ ಭಗವಂತನೇ ಹೇಳ್ಬಿಡ್ತಾನೆ. ಸೊ ಇವನ ಪ್ರಶ್ನೆ ಇಷ್ಟು ಕೇಳಿದ್ದಕ್ಕೆ ಎಷ್ಟು ಹೇಳಿದ್ದಾನೆ ನೋಡ್ರಿ ಭಗವಂತ. ಯಾರು ಹೀಗೆಂದು ತಿಳಿದುಕೊಂಡು ಭಗವಂತನನ್ನೇ ಆಶ್ರಯಿಸಿ ಕರ್ಮಗಳನ್ನು ಮಾಡುವರೋ ಅವರಿಗೆ ವಿಷಯಗಳಿಂದಾಗುವ ಬಂಧ ಸಡ್ಲ ಆಗಿಬಿಡುತ್ತೆ. ಅಂದರೆ ನಾವು ಕರ್ಮಯೋಗದಿಂದ ಮಾಡಬೇಕು. ಆವಾಗ ಚಿತ್ತ ಶುದ್ಧಿಯಾಗುತ್ತೆ, ಭಗವನ್ಮಯವಾಗುತ್ತೆ, ಕೊನೆಗೆ ಭಗವಂತನ ಸಾಯುಜ್ಯವೇ ದೊರಕ್ಬಿಡುತ್ತೆ ನಮಗೆ ಅಂತ. ಈಗ ನೆಕ್ಸ್ಟ್ ಚಾಪ್ಟ್ರು, ಭಗವಂತನಿಂದಲೇ ಕರ್ಮ ಫಲಗಳು. ಇದು 26ನೇ ಚಾಪ್ಟ್ರು. ಮಿಕ್ಕ ಜೀವರುಗಳು ಹುಟ್ಟುವಂತೆಯೇ ಭಗವಂತನು ಹುಟ್ಟುವಂತೆ ತೋರಿದರು. ನೋಡ್ರಿ, ಇವಾಗ ಹಿಂದೆ ನಾವು ಹಿಂದಿನ ಚಾಪ್ಟರ್ನಲ್ಲಿ ಏನು ಹೇಳಿದ್ವೋ ಅದರ ಸಾರಾಂಶ ಸ್ವಾಮಿಗಳು ಇನ್ನೊಂದು ಸಾರಿ ಹೇಳ್ಬಿಡ್ತಾ ಇದ್ದಾರೆ ಇಲ್ಲಿ. ಅವನು ಮಾಯೆಯಿಂದ ಹುಟ್ಟಾನೆ. ಕೃಷ್ಣ ಭಗವಂತ ಹುಟ್ಟೋದಕ್ಕೂ ಅರ್ಜುನ ಹುಟ್ಟೋದಕ್ಕೂ ವ್ಯತ್ಯಾಸ. ಇಬ್ಬರು ಹುಟ್ಟೋದು ಒಂದೇ ಥರ ಹುಟ್ಟುತ್ತಾರೆ, ಬಟ್ ಕೃಷ್ಣನಿಗೆ ಗೊತ್ತಿರುತ್ತೆ ಇದು ಮಾಯಾ ಶರೀರ ಅಂತ. ಹಾಯ್, ಜೀವನಂತೆ ಪ್ರಕೃತಿ ವಶನಾಗಿ ಧರ್ಮಾಧರ್ಮಗಳ ಫಲವಾದ ಶರೀರವನ್ನು ಧರಿಸೋದಿಲ್ಲ. ಯಾರೋ ಮುಕ್ತರಾದವರು. ಅವನು ಹಿಗ್ಗಿಸುವುದಕ್ಕಾಗಲಿ ಕುಗ್ಗಿಸುವುದಕ್ಕಾಗಲಿ ಉಪಸಂಹಾರ ಮಾಡಿಕೊಳ್ಳುವುದಕ್ಕಾಗಲಿ ಆಗಲಾರದು. ನಮಗಾಗೋದಿಲ್ಲ, ಅವನಿಗಾಗುತ್ತೆ. ಎಲ್ಲಿ ಬೇಕಾದರೂ ಅವನು ಜನ್ಮ ತಗೋಬೋದು, ಯಾವಾಗ ಬೇಕಾದರೂ ಬಿಡ್ಬೋದು, ಅವನು ಏನು ಬೇಕಾದರೂ ಮಾಡ್ಬೋದು. ಏನು ಇದಕ್ಕೇನಾದರೂ ಉದಾಹರಣೆಗಳು ಉಂಟಾ ಅಂತಂದರೆ, ಹಿರಣ್ಯಕಶಿಪನ ಚಿತ್ರಹಿಂಸೆಗೆ ಒಳಪಟ್ಟಿದ್ದ ಭಕ್ತ ಪ್ರಹ್ಲಾದನ್ನು ಬಿಡಿಸೋದಕ್ಕೆ ಅವನು ಬಂದ ಮಾಯಕ ಶರೀರ ಮತ್ತು ಹೋದ ಅಷ್ಟೇ. ಅವನಿಷ್ಟ, ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ನೋಡ್ರಿ ಹೆಂಗಿದೆ. ಹಾಗೆ ಕೃಷ್ಣನ ರೂಪದಲ್ಲಿ ಬಂದ, ಅವನ ಕೆಲಸ ಆಯಿತು, ಹೋದ. ಇಲ್ಲಿ ಅದೇನು ಇಷ್ಟೇ ಹೊತ್ತಿದ್ದಿದ್ದು ಅಲ್ಲ, ಅಷ್ಟೊತ್ತಿದ್ದಿದ್ದು ಅಂತ. ಅದೇ ರೀತಿ ನಮಗೆ ಕೇನೋಪನಿಷತ್ನಲ್ಲಿ ಈ ದೇವತೆಗಳಿಗೆ ದುರಭಿಮಾನ ಬರುತ್ತೆ. ಆವಾಗ ಈ ದುರಭಿಮಾನ ಕಳೆಯೋದಕ್ಕೋಸ್ಕರ ಅವನು ಒಂದು ಯಕ್ಷನ ರೂಪದಲ್ಲಿ ಕಾಣಿಸ್ಕೊತಾನೆ. ನಮಗದೆಲ್ಲ ಗೊತ್ತು. ನೋಡ್ರಿ, ಅವನು ಪರಮಾತ್ಮ ಹೇಗೆ ಅವನು ಬೇಕಾದಂಗೆ ಅವನು ಸೃಷ್ಟಿಯಾಗ್ತಾನೆ, ಮತ್ತು ಯಾವಾಗ ಬೇಕಾದರೂ ಅವನು ಉಪಸಂಹಾರ ಮಾಡ್ಕೋಬೋದು. ನಮಗೆ ಮಾಡ್ಕೊಳ್ಳೋದು ಬರುತ್ತಾ? ಬರೋದು. ಯಾಕೆ? ನಾವು ಈ ಕರ್ಮಗಳ ಥಿಯರಿ, ಕರ್ಮಗಳಿಗೆ ಒಳಪಟ್ಟಿರ್ತೀವಿ, ಬಂಧನಕ್ಕೆ ಒಳಗಾಗಿರ್ತೀವಿ. ಅವನಿಗೇನಿಲ್ಲ, ಅವು ಯಾವುದೇ ಇಲ್ಲ, ಅವನು ಕಟ್ಟಾಕೋದಿಲ್ಲ ಅವನಿಗೆ. ಹಾಗೆ ಅಂತ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಹೀಗೆ ಭಗವಂತನು ತನಗೆ ವಶವಾಗಿರುವ ಮಾಯೆಯಿಂದ ತನಗೆ ಬೇಕಾದ ಶರೀರ ಗ್ರಹಣವನ್ನು ಮಾಡುವನು. ಆ ಶರೀರದಿಂದ ತನಗೆ ಇಷ್ಟ ಬಂದಂತೆ ಧರ್ಮದ ಉದ್ಧಾರಕ್ಕಾಗಿ ಮಾಡಬೇಕಾದ ಕರ್ಮಗಳನ್ನು ಮಾಡುವನು. ನನಗಿಷ್ಟ ಬಂದಂತೆ ಏನು ಮಾಡೋದಿಲ್ಲ, ಧರ್ಮಕ್ಕೋಸ್ಕರ ಮಾಡ್ತಾನೆ. ಯಾರು ಭಗವಂತನ ಸತ್ಯ ಜ್ಞಾನ ಇಂಥವುಗಳಿಂದ ಮಾಡ್ತಾ ಇರ್ತಾರೋ ಅವನು ಭಗವಂತ ಕಾಪಾಡ್ತಾನೆ. ನಾವು ಯಾಕೆ ಯೋಚನೆ ಮಾಡಬೇಕು? ಹಾಗೆ ಅದಕ್ಕೆ ನಾವು ಯಾರನ್ನೂ ದ್ವೇಷಿಸಬೇಕಾಗಿಲ್ಲ, ಯಾರನ್ನೇನೂ ದ್ವೇಷಿಸಬೇಕಾಗಿಲ್ಲ. ಇದು ಗೊತ್ತವರು ಹಾಗೆ ಮಾಡ್ತಾರೆ, ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಆ ಜೀಸಸ್ಗೆ ಅಷ್ಟು ಹಿಂಸೆ ಬರ್ತಾಯಿದ್ರು, ಅವನು ಮುಕ್ತನಾದವನೇ. ಅದಕ್ಕೆ ನೋಡ್ರಿ, ಅವನಿಗೊಂದಿಷ್ಟು ಕೋಪ ಬರಲಿಲ್ಲ, ಮುಕ್ತ ಆಗಿದ್ದಾನೆ. ಅದಕ್ಕೆ ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಸಾಕ್ಷಿ ಇಷ್ಟೇ ಸಾಕು. ಆದರೆ ಅವನು ಜನ್ಮ ತಗೊಂಡಾಗ ಆ ಶರೀರಕ್ಕಾಗಲಿ ಕರ್ಮಕ್ಕಾಗಲಿ ಯಾವತ್ತು ಕಟ್ಟಿಬಿದ್ದಿರಲ್ಲ. ನಾವು ಈ ಶರೀರ ಕಟ್ಟಿಬಿದ್ದಿರಬೇಕು. ಈ ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕಾದ್ರೆ ತುಂಬ ಕಷ್ಟವಾಗಿರೋ ಸಾಧನೆಗಳನ್ನೇನು ಮಾಡಬೇಕಾಗಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಈಗ ಉದಾಹರಣೆಗೆ ನಮ್ಮ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಈ ಸನ್ಯಾಸಾಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಬಂದು ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥಾಶ್ರಮಕ್ಕೆ ಹೋದಾಗ ಅಲ್ಲಿ ನಾವು ಕೆಲವು ಸಾಧನೆಗಳನ್ನ ಮಾಡಬೇಕು. ಅಲ್ಲಿ ಅರಣ್ಯಕ್ಕೆ ಹೋಗಬೇಕು ಅಂತಿದೆ, ಅದಕ್ಕೆ ವಾನಪ್ರಸ್ಥ ಅಂತ. ಮಹಾಭಾರತದಲ್ಲಿ ಈ ಪಾಂಡವರು ಕೌರವರು ಹುಟ್ಟಿದ ತಕ್ಷಣ ಈ ವೇದವ್ಯಾಸರು ಹೇಳ್ತಾರೆ ಅವ್ರ ತಾಯಿಗೆ, ನಡಿ ಹೋಗ್ಬೇಡ, ಇಲ್ಲಿರಬಾರ್ದು, ನಾವು
ಕಲಿ ಹುಟ್ಟುತ್ತಾ ಇದ್ದಾನೆ, ನಾವೇ ನೋಡೋಕ್ಕಾಗೋದಿಲ್ಲ ಇದು ಕಣ್ಣಿಂದ, ಅಂಥದ್ದೆಲ್ಲ ಆಗುತ್ತೆ ಅಂತ ಎಲ್ಲಿಗೆ ಹೋಗ್ತಾರೆ ಅವರು? ವಾನಪ್ರಸ್ಥಕ್ಕೆ. ಹಾಗೆ ಹಾಗೆ ನಾವು ವಾನಪ್ರಸ್ಥದಲ್ಲಿ ಹೋದರೆ ಅವ್ರಿಗೆ ಕೆಲವು ಸಾಧನೆಗಳಿರುತ್ತೆ. ಕೃಚ್ಛ ಚಾಂದ್ರಾಯಣ, ಇವು ತುಂಬ ಕಷ್ಟವಾದ ತಪಸ್ಸುಗಳು, ಸಾಧನೆಗಳು. ಅಂದರೆ ತುಂಬ ಸ್ಟ್ರಿಕ್ಟಾಗಿ ಏಕಾದಶಿ ಇವೆಲ್ಲ ಉಪವಾಸ ಮಾಡೋದು, ಮತ್ತು ಅದು ಯಾವುದೋ ಚಂದ್ರ ಇದೆಲ್ಲ ಬರುತ್ತಲ್ಲ ಅದಕ್ಕೆಲ್ಲ ತಕ್ಕಂತೆ ತುಂಬ ಉಪವಾಸಗಳು, ತಪಸ್ಸುಗಳು ಕಷ್ಟವಾಗಿರೋದು. ಇದು ಸ್ವಲ್ಪ ಹಠದ ಥರ ಕಾಣುತ್ತೆ. ಆದರೆ ನಮಗೆ ಕೃಷ್ಣ ಭಗವಂತ ಇಂಥ ಕಷ್ಟವಾದ ತಪಸ್ಸುಗಳು ಮಾಡ್ರಪ್ಪ ಅಂತೇನು ಹೇಳ್ತಾ ಇಲ್ಲ. ಇಲ್ಲ, ಅಷ್ಟು ಕಷ್ಟನೂ ಪಡಬೇಕಾಗಿಲ್ಲ. ಹಠಯೋಗ ಎಲ್ಲೂ ಭಗವದ್ಗೀತೆಯಲ್ಲಿ ಹೇಳಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಮುಂತಾದ ನಿರಶನ ವ್ರತರೂಪವಾದ ತಪಸ್ಸುಗಳು ಜೀವರನ್ನು ಶುದ್ಧರನ್ನಾಗಿ ಮಾಡುವುದೆಂದು ಧರ್ಮಶಾಸ್ತ್ರದಲ್ಲಿದೆ. ಅದಕ್ಕೆ ನಮ್ಮಲ್ಲಿ ಇವಾಗ ಬ್ರಹ್ಮಚರ್ಯಾಶ್ರಮ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಹಾಗೆ ನಡ್ಕೋಬೇಕು. ಗೃಹಸ್ಥಾಶ್ರಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಗೃಹಸ್ಥಾಶ್ರಮದಲ್ಲಿ ಅವನು ಧರ್ಮದಿಂದಲೇ ಸಂಪಾದನೆ ಮಾಡಬೇಕು, ಮತ್ತು ಪರೋಪಕಾರ, ಆಮೇಲೆ ತೋಟ ಗೀಟ ಕಟ್ಟಿಸೋ ಇದು ಏನೋ ದಾನ ಧರ್ಮಗಳು, ಮತ್ತು ಅತಿಥಿ ಸತ್ಕಾರ, ಮನೇಲಿ ತಂದೆ ತಾಯಿಗಳನ್ನ ದೇವರು ಅಂತ ಸೇವೆ ಮಾಡೋದು, ಮತ್ತು ದಾನ ಧರ್ಮಗಳು, ಯಜ್ಞ ದಾನ ತಪಸ್ಸುಗಳು ಇವೆಲ್ಲ ಮಾಡಬೇಕಾಗುತ್ತೆ. ಮತ್ತು ಈ ಬ್ರಹ್ಮಚರ್ಯ ಮತ್ತು ಸನ್ಯಾಸಾಶ್ರಮದವ್ರು ದುಡಿಯಲ್ಲ, ಅವ್ರನ್ನೆಲ್ಲ ಕಾಪಾಡಬೇಕಾಗಿರೋದು ನಾವೇ. ಈ ವಾನಪ್ರಸ್ಥಾಶ್ರಮದವರು ಇವರು ದುಡಿಯಲ್ಲ, ಇವ್ರನ್ನೆಲ್ಲ ನಾವು ಗೃಹಸ್ಥಾಶ್ರಮದವ್ರು ನೋಡ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ಅವರವರ ಆಶ್ರಮದವರಿಗೆ ಆಯಾ ಕರ್ಮಗಳನ್ನು ಧರ್ಮದ ರೂಪದಲ್ಲಿ ಮಾಡ್ತಾ ಇದ್ದರೆ ನಮಗೆ ಅಂತಃಕರಣ ಶುದ್ಧಿ ಆಗುತ್ತೆ, ಅಥವಾ ಒಳ್ಳೆಯ ಲೋಕಗಳಿಗೆ ಹೋಗಿದ್ದೆ ಆ ಫಲಗಳನ್ನ ಅನುಭವಿಸ್ಕೊಂಡ್ಬರ್ತೀವಿ ಕಾಮ್ಯ ಕರ್ಮದಿಂದ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ನೀವು ಇಷ್ಟು ಕಷ್ಟವಾಗಿರೋದು ಮಾಡಬೇಕಾಗಿಲ್ಲ. ಆದರೆ ಭಗವಂತನನ್ನು ಆಶ್ರಯಿಸಿ ಪ್ರಯತ್ನ ಮಾಡುವ ಮಹನೀಯರಿಗೆ ಉಂಟಾಗುವ ಜ್ಞಾನವೆಂಬ ತಪಸ್ಸಿನಿಂದ ಸಿಗುವ ಮಹಾಶುದ್ಧಿಯು ಮತ್ತು ಯಾವ ತಪಸ್ಸಿನಿಂದಲೂ ಆಗಲಾರದು. ನೋಡ್ರಿ, ಅವ್ರು ಮಾಡೋ ತಪಸ್ಸು ಅದನ್ನು ಕರ್ಮಯೋಗ ರೂಪದಲ್ಲಿ ಮಾಡಿದರೆ ಚಿತ್ತಶುದ್ಧಿ ಆಗುತ್ತೆ, ಅದು ಇಂಪಾರ್ಟೆಂಟು. ಆದ್ದರಿಂದ ಇಲ್ಲಿ ಭಗವಂತ ಹೇಳಿರೋದು ಕರ್ಮಯೋಗದ ರೂಪದಲ್ಲಿ ಮಾಡಿರಿ ಅಂತ. ಅಲ್ಲಿಗೆ ಪರಮಾತ್ಮನ ಯೋಗವು ಭಕ್ತಿಯು ತಪಸ್ಸುಗಳೇ, ಆದರೆ ಜ್ಞಾನವು ಪರಮ ತಪಸ್ಸು. ನಿಮಗೇನೇ ಸಾಧನೆಗಳು ಹೇಳ್ರಿ, ಅವೆಲ್ಲ ಜ್ಞಾನಕ್ಕೆ ಸೆಕೆಂಡರಿ. ಹಾಗೆ ನೀವು ಪೂಜೆ ಪುನಸ್ಕಾರ, ಜಪ ತಪ ವ್ರತ ನಿಯಮ ಉಪವಾಸ ಕರ್ಮಕಾಂಡ ಉಪಾಸನ ಕಾಂಡ ನೀವು ಏನು ಬೇಕಾದರೂ ಮಾಡಿದ್ರಿ ಎಲ್ಲ ಜ್ಞಾನಕ್ಕೆ ಅದು ಸಹಾಯವಾಗಬೇಕು. ಅದು ಕರ್ಮಯೋಗ ರೂಪದಲ್ಲೇ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಜ್ಞಾನವು ಪರಮ ತಪಸ್ಸು, ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ಯಾಕೆ? ಜ್ಞಾನದಿಂದಲೇ ಮೋಕ್ಷ. ಆ ತಪಸ್ಸಿನಿಂದ ರಾಗದ್ವೇಷ ಭಯಗಳು ಅತ್ಯಂತವಾಗಿ ತೊಲಗುತ್ತೆ, ಜ್ಞಾನನಿಷ್ಠನಾದರೆ ಮಾತ್ರ. ಏಕೆಂದರೆ ನಿತ್ಯಶುದ್ಧನಾದ ಭಗವಂತನ ಸ್ವರೂಪವೇ ನಾನು ಅಂತ ಒಂದು ಅನುಭವಕ್ಕೆ ಬರಬೇಕು. ಆದ್ದರಿಂದ ಈ ಮಹಾಫಲವು ಮತ್ತೆ ಯಾವ ಸಾಧನದಿಂದಲೂ ದೊರಕುವುದಿಲ್ಲ. ಮತ್ತು ಯಾವುದರಿಂದ ಸಿಗುತ್ತೆ? ಜ್ಞಾನದಿಂದಲೇ. ಆದ್ದರಿಂದ ಈ ಅಜ್ಞಾನ ದಶೆಯಲ್ಲಿ ಇದ್ದರೆ ಮಾತ್ರ ಆಗೋದಿಲ್ಲ. ಜ್ಞಾನದಿಂದ ಅಜ್ಞಾನವು ತೊಲಗಿದರೆ ಆಗ ಜೀವ ಪರಮಾತ್ಮ ಭೇದವೇ ಇರೋದಿಲ್ಲ. ನಾವಿವಾಗ ಅಂದ್ಕೊಂಡಿರ್ತೀವಿ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ, ಹಾಗೇನಿಲ್ಲ. ನಿಮ್ಗೆ ಜ್ಞಾನ ಬಂತು ಅಂದರೆ ಆ ಮೇಕೆಯೇ ಹುಲಿ, ಜೀವಾತ್ಮನೇ ಪರಮಾತ್ಮನು. ಹೀಗೆ ಪರಮೇಶ್ವರನ ಅನುಗ್ರಹವನ್ನು ಪಡೆದವರಿಗೆ ತುಂಬ ಇಂಪಾರ್ಟೆಂಟ್. ನಾನೇ ಸಾಧನೆ ಮಾಡ್ಕೊಳ್ಳೋಕೆ ಹೋದರೆ ಆಗೋದಿಲ್ಲ. ಇಲ್ಲಿ ಗುರು ಕಟಾಕ್ಷ ಭಗವಂತನ ಕಟಾಕ್ಷ ಎರಡೂ ಬೇಕು. ಆದ್ದರಿಂದ ನನಗೆ ನಿಜವಾಗಲೂ ಒಳಗಡೆ ಆ ಜಿಜ್ಞಾಸೆ ಇರಬೇಕು, ದೇವರೇ ಬೇಕು ಅಂತ. ಅದರ ಜೊತೆಗೆ ಸುಮ್ಮನೆ ನಾನು ಆಸೆ ಇದ್ಬಿಟ್ರೆ ಸಾಲದು, ಅದಕ್ಕೆ ತಕ್ಕಂತೆ ಪ್ರಯತ್ನ ಮಾಡಬೇಕು. ಆದ್ದರಿಂದ ಇಲ್ಲಿ ನೋಡ್ರಿ, ಪರಮೇಶ್ವರನ ಅನುಗ್ರಹ ಅವನು ಕಾದಿರ್ತಾನೆ. ಯಾರ ಈ ಕಡೆ ನನ್ನ ಕಡೆ ಬರೋಕ್ಕೆ ಇಷ್ಟಪಡ್ತಾರೆ? ನೀವು ದೇವ್ರ ಕಡೆ ಒಂದು ಹೆಜ್ಜೆ ಹಾಕಿರಿ, ಅವನು 9-10 ಹೆಜ್ಜೆ ನಿಮ್ಮ ಕಡೆ ಬರ್ತಾನೆ. ನಾವು ಹಾಕದೇ ಇಲ್ಲ, ಒಂದು ಹೆಜ್ಜೆ ಹಾಕೋಕ್ಕೂ ರೆಡಿ ಇಲ್ವೇ? ಅಲ್ಲ, ಎಲ್ಲೂ ಬೆಳಕೆ ಇಲ್ಲ ಅಂತೀವಲ್ಲ, ಕಿಟಕಿ ತೆಗೆದಿರ್ತಾನೆ ಬೆಳಕು ಬರಬೇಕಾದ್ರೆ ನಾವು ತೆಗಿಯೋದು ನಮ್ಮ ಕರ್ತವ್ಯ ತಾನೆ. ಒಂದು ಹೆಜ್ಜೆ ನಾವು ಹಾಕಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು ಪ್ರಶ್ನೆ ಬರುತ್ತಲ್ಲ, ಶಂಕೆ.
ಇಂಥ ಉತ್ತಮವಾದ ಜ್ಞಾನವು ಎಲ್ಲರಿಗೆ ಯಾಕೆ ಸಿಗೋದಿಲ್ಲ? ಎಲ್ರಿಗೂ ಸಿಗಬೇಕಾಗಿತ್ತಪ್ಪ, ಯಾಕೆ ಸಿಗೋದಿಲ್ಲ? ನಮಗೆ ಗೊತ್ತಿದೆ ಯಾಕೆ ಸಿಗೋದಿಲ್ಲ ಅಂತಂದರೆ, ಒಬ್ಬೊಬ್ಬರು ಅಂತಃಕರಣ ಸಂಸ್ಕಾರ, ಅವ್ರು ಮಾಡಿದ ಹಿಂದಿನ ಜನ್ಮದ ಸಂಸ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ, ಇದೇನು ಜನ್ಮಗಳೇ ಆಗಬೇಕು ಅಂತೇನಿಲ್ಲ. ನೀವು ಈ ಜನ್ಮದಲ್ಲೇ ಫ್ರಮ್ ದಿ ಬಿಗಿನಿಂಗಿಂದ ಮಾಡ್ತಾ ಬಂದ್ರಿ, ಈಗಲಿಂದಲಾದರೂ ಮಾಡುತ್ತಾ ಬಂದ್ರಿ, ಮುಕ್ತರಾಗೋ ಸಾಧ್ಯತೆ ಇರುತ್ತೆ. ಏನಿಲ್ಲ, ಅಷ್ಟೊಂದು ಜನ್ಮಗಳ ಸಂಸ್ಕಾರ ಇರಬೇಕು, ಇವಾಗಲೇ ಮಾಡಿಕೊಡ್ರಿ, ಎಲ್ಲ ಆಗುತ್ತೆ ಅಂತ. ಅವರವರ ಸಂಸ್ಕಾರವು ಅವರವರಿಗೆ ಅಂತಂತ ಬುದ್ಧಿಯನ್ನು ಕೊಡುತ್ತದೆ. ಹಾಗೆ ಇಲ್ಲಿ ಕೇಳಿದ್ರೆ, ನಾವು ಇಷ್ಟು ದೊಡ್ಡವರಾಗಿ ಇಷ್ಟಾದರೂ ಕೂಡ ನಮಗೆ ಈ ಥರ ರಮಣ ಮಹರ್ಷಿಗಳಿಗೆ, ರಾಮಕೃಷ್ಣ ಪರಮಹಂಸರಿಗೆ ಇನ್ನು ಚಿಕ್ಕ ವಯಸ್ಸಿಗೆ 12ನೇ ವರ್ಷಕ್ಕೆ ಆ ಜ್ಞಾನ ಬಂದು ಅವ್ರಿಗೆ ದೇವರೇ ಬೇಕು ಅಂತ ಅನ್ನಿಸ್ತಲ್ಲ. ವಿವೇಕಾನಂದ ಇಂಥವ್ರಿಗೆಲ್ಲ, ಶಂಕರಾಚಾರ್ಯರಿಗೆ 8ನೇ ವರ್ಷಕ್ಕೆ, ಇನ್ನು 8ನೇ ವರ್ಷ 7ನೇ ವರ್ಷದಲ್ಲೂ ಏನೋ ತಾಯಿನ ನಾನು ಸನ್ಯಾಸ ದೀಕ್ಷೆ ತಗೋಬೇಕು ಅಂತ ಹೇಳ್ತಾ ಇದ್ರು ಅಂತಂದರೆ ಅವ್ರಿಗೆ ಯಾಕೆ ಬಂತು ಅಂದರೆ, ಹಿಂದಿನ ಜನ್ಮದಲ್ಲಿ ಸಂಸ್ಕಾರ ಮಾಡಿದ್ದಾರೆ, ಪಡ್ಕೊಂಬಂದಿದ್ದಾರೆ. ನೀವು ಇವಾಗಲೇ ಅವೆಲ್ಲ ಮಾಡಿಕೊಂಡ್ರೆ ಈ ಜನ್ಮದಲ್ಲೇ ಆಗುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ, ಅವರವರ ಸಂಸ್ಕಾರ. ಆದರೆ ಸರ್ವಶಕ್ತನಾದ ಈಶ್ವರನು ಎಲ್ಲರಿಗೂ ಸಮವಾಗಿರೋದ್ರಿಂದ ಎಲ್ಲರಿಗೆ ಏತಕ್ಕೆ ಆತ್ಮಭಾವನ ಕೊಡೋದಿಲ್ಲ ಅಂತ, ಇದು ಭಗವಂತ ಬಲಾತ್ಕಾರದಿಂದ ಕೊಡೋಕ್ಕೆ ಬರೋದಿಲ್ಲ. ಇದು ಮತ್ತೇನಿರಬೇಕು? ಭಗವಂತ ಹೇಳ್ತಾನೆ, ನಾನು ಕೇಳಿದ್ರಲ್ವ ನಾನು ಕೊಡೋದು, ಕೇಳ್ದೇನೆ ಇದ್ರೆ ನಾನೇನು ಮಾಡಲಿ? ಹೆಂಗಿದೆ? ಕೇಳಬೇಕು ನಾವು. ಅದಕ್ಕೆ ಭಗವಂತ ಇದಕ್ಕೆ ಉತ್ತರ ಹೇಳ್ತಾನೆ ಇವಾಗ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಸರ್ವಶಕ್ತನೆಂಬುದು ಖಂಡಿತಾನೆ ಭಗವಂತ. ಆತನ ನಿಯಮವನ್ನು ಬಿಟ್ಟು ಯಾರೊಬ್ಬರು ಕದಲಾರರು. ಆತನ ನಿಯಮ ಏನಪ್ಪ ಅಂದರೆ, ಯಾರು ಏನನ್ನು ಕೇಳ್ತಾರೋ ಅದು ಅವ್ರಿಗೆ ಸಿಗಬೇಕು. ಕೇಳಬೇಕಲ್ಲ, ನಾನು ಕೇಳದೇ ಇದ್ದರೆ ಭಗವಂತ ಹೆಂಗೆ ಕೊಡ್ತಾನೆ? ಅಯ್ಯೋ ಇವನಿಗೆ ಬೇಡವೇನು ಅಂತ ಅವನಿಗೆ ಗೊತ್ತಾಗಬೇಕು. ಅವನೇನೋ ಸರ್ವಜ್ಞ, ಅದೆಲ್ಲ ಸರಿ, ನಾನು ಕೇಳಬೇಕಲ್ಲ. ಕೇಳದೇ ಇದ್ದರೆ ಹೆಂಗೆ ಕೊಡ್ತಾನೆ ಅವನು? ಅದು ಇಂಪಾರ್ಟೆಂಟು. ಭಗವಂತನು ಎಲ್ಲರನ್ನೂ ಜ್ಞಾನವನ್ನು ಕೋರುವಂತೆ ಮಾಡಬಾರ್ದು ಏಕೆ ಅನ್ನೋ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಅದಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ಒಂದು ಸ್ಕೂಲ್ನಲ್ಲಿ ಟೀಚರ್ ಇರ್ತಾರೆ, ಎಲ್ಲರನ್ನೂ ಪಾಸ್ ಮಾಡಬೇಕು ಅಂತಲೇ ಅವ್ರಿಗೆ ಆಸೆ ಇರೋದು. ನಮ್ಮ ಹುಡುಗನ ಯಾಕೆ ಪಾಸ್ ಮಾಡಲಿಲ್ಲ ಅಂತ ಕೇಳಿದ್ರೆ, ನಿಮ್ಮ ಹುಡುಗ ಓದಲಿಲ್ಲ. ಹಾಗೆ ಅಂತಃಕರಣದಲ್ಲಿ ಸಾಧನ ಚತುಷ್ಟ ಯೋಗ್ಯತೆ ಎಲ್ರಿಗೂ ಇರುತ್ತೇನೋ? ಇರೋದಿಲ್ಲ. ಆದ್ದರಿಂದ ಇದಕ್ಕೇನು ಹೇಳಕ್ಕೆ ಬರ್ತಾ ಇದ್ದಾರೆ ಅಂತಂದರೆ, ಸ್ವಾಮಿಗಳು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಆಶ್ರಮದಲ್ಲಿ ಒಬ್ಬರು ಸಾಧುಗಳು ಅವರ ಶಿಷ್ಯರಿಗೆಲ್ಲ ಭಗವದ್ಗೀತೆ ಪಾಠ ಮಾಡ್ತಾಯಿದ್ರು. ಅದರಲ್ಲಿ ಒಬ್ಬ ಅಂತೂ ತುಂಬ ದಡ್ಡ ಶಿಖಾಮಣಿ, ಏನೂ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಅವನಿಗೆ ಗುರುಗಳ ಮೇಲೆ ಶ್ರದ್ಧೆ ಭಕ್ತಿ ಇತ್ತು, ಅವ್ರಿಗೆ ನಂಬಿಕೆ ಇತ್ತು. ಗುರುಗಳು ಯಾವತ್ತಿದ್ರೂ ನನಗೆ ಅವರ ಆಶೀರ್ವಾದ ಮಾಡ್ತಾರೆ, ಆಗ ನನಗೂ ತಿಳಿಯುತ್ತೆ ಅಂತ ಅಂದ್ಕೊಂಡೇ ಇದ್ದ. ಹೀಗೆ ಆಗ್ತಾಯಿತ್ತು. ಸರಿ, ಒಂದು ಸರಿ ಏನು ಮಾಡಿದ್ರು, ಎಲ್ಲರೂ ಇದ್ದರು. ಆಗ ಗುರುಗಳು ಇವನಿಗೇನು ಗೊತ್ತಾಗಲ್ವಲ್ಲ, ಆ ಹುಡುಗನ ಎಬ್ಬರಿಸ್ಬಿಟ್ಟು ಗೀತೆಯಲ್ಲಿ ಒಂದೆರಡು ಶ್ಲೋಕಗಳ ವಿಚಾರ ಎಕ್ಸ್ಪ್ಲೈನ್ ಮಾಡೋ ಅಂತ ಅಂದ್ರಂತೆ. ಅದಕ್ಕೆ ಅವನು, ಸ್ವಾಮಿ ನಿಮ್ಮ ಕೃಪಾ ಕಟಾಕ್ಷ ನನ್ನ ಮೇಲಿದ್ದರೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ನಿಂತ್ಕೊಳ್ಳ. ಎಲ್ಲರೂ ಮಕ ಏನು ಹೇಳ್ತಾನೆ ಅಂದ್ಕೊಂಡಿದ್ರಂತೆ. ಟಕ 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 ಸ್ಪಷ್ಟವಾಗಿ ಆ ಎರಡು ಶ್ಲೋಕಗಳ ಅರ್ಥನ ಬಿಡಿಸ್ಬಿಟ್ನಂತ. ಅವರೆಲ್ಲರಿಗೂ ಆಶ್ಚರ್ಯ. ಕಾರಣ ಏನು? ಗುರುಗಳ ಮೇಲಿದ್ದಂಥ ನಂಬಿಕೆ, ಶ್ರದ್ಧೆ, ಭಕ್ತಿ. ಅದಕ್ಕೆ ಇಲ್ಲಿ ಭಗವಂತನ ಮೇಲೆ ಮತ್ತು ಗುರುಗಳ ಮೇಲೆ ನಮಗೆ ನಂಬಿಕೆ ಇರಬೇಕು. ಇದು ಎರಡೂ ಬೇಕಾಗುತ್ತೆ ನಮಗೆ ಅಂತ ಹೇಳ್ತಾರೆ. ಹಾಗೆ ಇದರಿಂದ ನಾವು ಇಷ್ಟನ್ನು ತಿಳ್ಕೊಳ್ಳೋದಂಗೆ ಆಗುತ್ತಾರೆ. ಶಿಷ್ಯನಿಗೆ ಸದ್ಗುರು ನಾಥನ ಪೂರ್ಣ ಕಟಾಕ್ಷವಾಗಿಬಿಟ್ಟಿತ್ತು. ಅವನು ಗುರು ಮಹಾರಾಜ್ ತಮ್ಮ ದಯೆ ಇದ್ದರೆ ಹೇಳ್ತೀನಿ ಅಂತ ಅವನು ಹೇಳಿಬಿಟ್ಟ.
ಆದ್ದರಿಂದ ಶಿಷ್ಯರು ಕೋರಿದ್ದನ್ನು ಅವರವರಿಗೆ ಅವರು ಅನುಗ್ರಹಿಸುತ್ತಿದ್ದರು. ಭಗವಂತನೂ ಹಾಗೆಯೇ ಆತನನ್ನು ಯಾರು ಯಾರು ಯಾವ ಫಲವನ್ನು ಕೋರಿ ಭಜಿಸುವರೋ ಆಯಾ ಫಲವನ್ನು ಅವರು ಕೊಡ್ತಾರೆ ಅಂತ. ಮತ್ತು ಯಾವ ಥರ ಭಜಿಸ್ತಾರೆ ಸ್ವಾಮಿ? ಎಲ್ಲರೂ ಯಾಕೆ ಎಲ್ಲರೂ ನಮ್ಮ ಮೋಕ್ಷನೇ ಬೇಕು ಅಂತ ಕೇಳೋದಿಲ್ಲ. ಅದಕ್ಕೆ ಭಗವಂತ ಎಕ್ಸಾಂಪಲ್ ಕೊಡ್ತಾನೆ. ನಮ್ಮಲ್ಲಿ ಇನ್ನೊಂದು ಅಧ್ಯಾಯದಲ್ಲಿ ಹೇಳ್ತಾರೆ, ಅರ್ಥ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಭಕ್ತಿ. ಈಗ ನೋಡ್ರಿ 4 ಥರ ಭಕ್ತರಿದ್ದಾರೆ. ನೋಡ್ರಿ 4 ಜನ ಭಕ್ತರನ್ನೂ ಕೂಡ ಭಗವಂತನ ನಾನೇ ಅಲ್ಲ, ಎಲ್ಲರನ್ನೂ ನಾನು ಪ್ರೀತಿಯಿಂದ ಅವ್ರು ಕೇಳಿದ್ದನ್ನು ಕೊಡ್ತೀನಿ ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅರ್ಥಾರ್ಥಿ ಆರ್ತ ಅಂದರೆ ಕಷ್ಟದಲ್ಲಿದ್ದಾಗ ವೆಂಕಟರಮಣ. ನಮಗೊತ್ತು ಗಜೇಂದ್ರ ಮೋಕ್ಷದಲ್ಲಿ ಆ ಗಜೇಂದ್ರ ಕಷ್ಟದಲ್ಲಿದ್ದಾಗ ನಾರಾಯಣ ಅಂತಂದಿದ್ದ ತಕ್ಷಣ ಅವನು ಬಂದಿದ್ದೆ ಚಕ್ರ ಬಿಟ್ಟು ಅವೆಲ್ಲ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಗಜೇಂದ್ರ ಅಂದರೆ ಆನೆ ಜನ್ಮದಲ್ಲಿದ್ದಾಗ ಅವನಿಗೆ ನೆನಪು ಬಂತ ಅಂತ ಬರುತ್ತೆ. ಅವ್ರು ಯಾರು? ಜಯ ವಿಜಯರು. ಅವ್ರಿಗೆ ಶಾಪದಿಂದ ಹಿಂಗಾಗಿತ್ತು. ಅದಕ್ಕೋಸ್ಕರ ಏನಾಯಿತು, ಆನೆ ಇದ್ದರೂ ಕೂಡ ಪರಮಾತ್ಮನ ನೆನಪು ಬರೋ ಚಾನ್ಸಸ್ ಇರುತ್ತಂತೆ ಪ್ರಾಣಿಗಳಾದರೂ. ಇಲ್ಲಿ ಒಂದು ಕಡೆ ಇದು ನೋಡ್ತೀವಿ, ಇನ್ನೊಂದು ಜಡಭರತ. ಅವನು ಬೇಕಾದಷ್ಟು ಸಾಧನೆ ಮಾಡ್ತಾ ಇರ್ತಾನೆ ದೇವರು ಬೇಕು ಅಂತ. ಹಾಗೂ ನೋಡ್ರಿ ಹೇಗೆ ತಪ್ಪಿಸ್ಬಿಡುತ್ತೆ ಅಂತಂದ್ರೆ, ಆ ಜಿಂಕೆಗೆ ಮೋಹ ಆಗಿಬಿಟ್ಟು ಯಾರೂ ಇಲ್ಲ ಕಾಪಾಡ್ದ, ಬಟ್ ಮೋಹ ಹತ್ಕೊಂಡ್ಬಿಡ್ತು. ಕೊನೆಗೆ ಅವನು ಜಿಂಕೆ ಆದಮೇಲೆ ನೆಕ್ಸ್ಟ್ ಜನ್ಮದಲ್ಲಿ ಅವನು ಜಿಂಕೆ ಆಗಿದ್ದರೂ ಕೂಡ ಅವನ ಮನಸ್ಸಿನಲ್ಲ ಸಂಸ್ಕಾರ ಇತ್ತು. ಅದಕ್ಕೋಸ್ಕರ ಸಂಸ್ಕಾರ ಹೋಗೋದಿಲ್ಲ. ಪ್ರಾಣಿಗಳ ಜನ್ಮ ಬಂದರು ಹಾಗೆ. ಸೊ ಅದಕ್ಕೆ ನಿಮಗೆ ಬೇಕಾದಷ್ಟು ನಾನು ಎಕ್ಸಾಂಪಲ್ಗಳು ಕೊಟ್ಟಿದ್ದೀನಿ. ನಾಯಿಗಳಾದರೂ ಕೂಡ ಅವುಗಳಲ್ಲಿ ಸತ್ವಗುಣದ ನಾಯಿ, ರಜೋಗುಣದ ನಾಯಿ, ತಮೋಗುಣದ ನಾಯಿ ನಾವು ರೆಕಗ್ನೈಸ್ ಮಾಡ್ಬೋದು. ಸೊ ಪ್ರಪಂಚದಲ್ಲಿ ಈ ತಮೋಗುಣ, ರಜೋಗುಣ, ಸತ್ವಗುಣ ಎಲ್ಲರಲ್ಲೂ ಹರಡಿರುತ್ತೆ. ಈವನ್ ವಸ್ತುಗಳಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇನ್ನೇನು ಬೇಕು ನಿಮಗೆ? ಆನಿಯನ್ ತಮೋಗುಣ ಅಂತ ಹೇಳ್ತಾರೆ, ಅಥವಾ ರಜೋಗುಣ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಥರಲ್ಲೂ ಇರ್ತದೆ. ರಾಕ್ಷಸರಲ್ಲೂ, ದೇವತೆಗಳಲ್ಲಿ, ಪ್ರತಿಯೊಬ್ಬರಲ್ಲೂ. ಹಾಗೆ ಗುಣಾತೀತನಲ್ಲಿ ಪೂರ್ತಿ ಕಿಂಚಿತ್ ಇರೋದಿಲ್ಲ, ಅವನು ಗುಣಾತೀತನಾಗಿರ್ತಾನೆ. ಹಾಗೆ ಮಿಕ್ಕವರೆಲ್ಲರಿಗೂ ಇದು ಗ್ರಡೇಷನ್ಸ್ ಥರ ಏರುಪೇರು ಇದ್ದೇ ಇರುತ್ತೆ ಅಂತ ಹೇಳೋದು. ಅದಕ್ಕೋಸ್ಕರ ಅರ್ಥಾರ್ಥಿ ಏನೋ ಆಸೆ ಇರುತ್ತೆ. ನನಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು, ನನಗೆ ಕೆಲಸ ಬೇಕು, ಮತ್ತು ನನಗೆ ಮದುವೆ ಆಗಬೇಕು, ಒಳ್ಳೆ ಹೆಂಡತಿ ಬೇಕು, ಮಕ್ಕಳು ಬೇಕು. ಹೀಗೆ ಅವರಿಗೆ ಅರ್ಥಾರ್ಥಿ ಜಿಜ್ಞಾಸು ಅಂತಂದ್ರೆ ನನಗೆ ದೇವರೇ ಬೇಕು ಅಂತ ಇರೋನು. ಹಾಗೆ 4ನೇವನು ಜ್ಞಾನಿ ಭಕ್ತ. ಅವನು ಮುಕ್ತನಾಗ್ಬಿಟ್ಟಿರ್ತಾನೆ. ಅದಕ್ಕೆ ಕೃಷ್ಣ ಭಗವಂತ ಅವನಿಗೂ ನನಗೇನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಸೊ ಈ ಥರ 4 ಜನ ಭಕ್ತರು ಇರೋದರಿಂದ ಅವ್ರಿಗೆ ಏನು ಕೇಳ್ತಾರೆ ಅದು ಕೊಡ್ತೀನಿ ನಾನು ಅಷ್ಟೇ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯಾರು ಜ್ಞಾನವನ್ನು ಕೋರಿ ಭಜಿಸುವರೋ ಅವರಿಗೆ ಜ್ಞಾನವನ್ನು ಅನುಗ್ರಹಿಸ್ತೇನೆ. ಅವ್ರು ಮಾಡಬೇಕು ಏನೋ ಕರ್ಮವನ್ನು, ಫಲವನ್ನು ಸನ್ಯಾಸ ಮಾಡಿ ಮುಮುಕ್ಷಿಗಳಾಗಿ ಭಗವಂತನೇ ಭಜಿಸ್ತಾ ಮುಂದೆ ಸಾಧನೆಗಳು ಮಾಡ್ತಾ ಇರಬೇಕು. ಇಂದ್ರಿಯಗಳು, ಅಂತಃಕರಣ ಇವನ್ನೆಲ್ಲ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಮಾಡಬೇಕು. ಹಾಗೆ ಇದರಿಂದ ಭಗವಂತನು ಪಕ್ಷಪಾತಿ ಎಂದಾಗಲಿ ಸರ್ವಜ್ಞನು ಸರ್ವಶಕ್ತನು ಅಲ್ಲವೆಂದಾಗಲಿ ಆಗೋದಿಲ್ಲ. ಎಲ್ಲರನ್ನೂ ಅನುಗ್ರಹಿಸುವುದೇ ಭಗವಂತನ ಸಂಕಲ್ಪ. ಬಟ್ ಕೇಳದೇ ಇದ್ದರೆ ಅವನೇನು ಮಾಡ್ತಾನೆ? ಹಾಗೆ ಆದರೆ ಯಾವ ಫಲವೆಂದರೆ ಅದನ್ನು ಅನುಗ್ರಹಿಸಬಲ್ಲ ಸರ್ವಶಕ್ತನಾದ ಭಗವಂತನಿರುವಲ್ಲಿ ಎಲ್ಲ ಜೀವರು ಜ್ಞಾನದಿಂದ ಮೋಕ್ಷವನ್ನು ಪಡೆಯುವುದಕ್ಕೆ ಬಯಸಿ ಭಗವಂತನನ್ನೇ ಏತಕ್ಕೆ ಬಯಸೋದಿಲ್ಲ? ಯಾಕೆ ಎಲ್ಲರೂ ಜ್ಞಾನನೇ ಬಯಸಿ ಮಾಡೋದಿಲ್ಲ ಅಂತಂದರೆ ಅದಕ್ಕೆ ಕಾರಣವಿಲ್ಲದೇ ಇಲ್ಲ. ಕರ್ಮಯೋಗಿಗಳಿಗೆ ಚಿತ್ತಶುದ್ಧಿಯನ್ನು ಹೊಂದಿ ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು. ಇದು ಕಷ್ಟ ಅಲ್ವಾ? ಎಲ್ರಿಗೂ ಸುಲಭ ಬೇಕು. ಇಲ್ಲಿ ನೋಡ್ರಿ ಪ್ರಶ್ನೆ ಹೆಂಗೆ ಕೇಳ್ಕೊಂಬರ್ತಾರೆ ಅಂತ. ಹೆಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಕೇಳ್ಕೊಂಬಂದರು. ಅಲ್ಲ, ಭಗವಂತನು ಸರ್ವಜ್ಞ, ಎಲ್ರಿಗೂ ಮೋಕ್ಷ ಬೇಕಂತಾನೆ ಆಸೆ ಕೊಟ್ಬಿಡ್ಬೇಕಾಗಿತ್ತು.
ಕೊಡಬೇಕಾಗಿತ್ತು, ಆದರೆ ಕೇಳೋಲ್ವಲ್ಲ. ಹಾಗೆ ಅದಕ್ಕೋಸ್ಕರ ನಮ್ಮಲ್ಲೂ ಕೂಡ ಎಷ್ಟು ಥರ ಜನಗಳಿರ್ತಾರೆ ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ. ಈ ಜ್ಞಾನ ಆಗಬೇಕು ಅಂದರೆ ಚಿತ್ತಶುದ್ಧಿ ಆಗಬೇಕು. ಎಷ್ಟು ಕಷ್ಟ ಇದೆಯಲ್ಲ. ಮತ್ತು ಎಷ್ಟು ಜನ್ಮಗಳಿಂದ ಅದೇ ಸಾಧನೆ ಮಾಡ್ತಾ, ಇದಕ್ಕೆ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಏನೇನೂ ಪದ ಸಿಗೋಲ್ಲ, ಸುಮ್ಮನೆ ಮಾಡ್ಕೊಂಡು ಬಟ್ ಕಾಸಿಗೆ ತಕ್ಕಂತೆ ಕಜ್ಜಾಯ. ನೀವು ಎಷ್ಟೆಷ್ಟು ಜ್ಞಾನ ಮಾರ್ಗದಲ್ಲಿ ಹೆಜ್ಜೆ ಮುಂದಕ್ಕೆ ಇಡ್ತೀರೋ ಅಷ್ಟು ಆನಂದ ನಿಮ್ಮದಾಗುತ್ತೆ. ನನಗಂತೂ ಅದರಲ್ಲಿ ಅನುಭವ ಆಗಿದೆ. ಆದ್ದರಿಂದ ಮಾಡ್ಕೊತಾ ಹೋಗಬೇಕು. ಇದು ನಾವು ಮೆಷರ್ ಮಾಡ್ಕೋಬೋದು. ನಾವು ನಮ್ಮಲ್ಲಿ ಕಾಮಕ್ರೋಧಗಳು ಕಡಿಮೆ ಆಗೋದು ಮತ್ತು ಆನಂದ ಜಾಸ್ತಿ ಆಗೋದು ಗೊತ್ತಾಗ್ತಾ ಬರುತ್ತೆ. ಹಾಗೆ ಆದ್ದರಿಂದ ಇದು ಕಷ್ಟ. ಯಾಕೆಂತಂದರೆ ನಿಮಗೆ ಲೌಕಿಕದಲ್ಲಿ ಅವ್ರು ಕೇಳೋ ಹಾಗೆ ಇಲ್ಲಿ ಅವು ಸಿಗದೇ ಇರಬಹುದು. ಆದರೆ ಈ ಜ್ಞಾನದಲ್ಲಿ ನಮಗೆ ಬೇಕಾಗಿರುವಂಥದ್ದು ಸಿಗ್ತಾ ಹೋಗುತ್ತೆ, ಅದನ್ನು ಹೇಳೋದು. ಸೊ ಇಲ್ಲಿ ಗ್ರೆಡೇಷನ್ಸ್ ಹೇಳ್ತಾ ಬರ್ತಾರೆ ಭಗವಂತ. ಎಲ್ಲರೂ ಏನು ಮಾಡ್ತಾರೆ, ಬೇಗ ಸಿಗೋ ಫಲವನ್ನು ಮಾಡ್ತಾ ಇರ್ತಾರೆ ಹೊರತು ಅವರಿಗೆ ನಿಧಾನವಾಗೋ ಫಲ ಬೇಕಾಗಿಲ್ಲ. ಇನ್ಸ್ಟೆಂಟ್ ರಿಸಲ್ಟ್ಸ್, ಕ್ಯಾಶ್ ಆ್ಯಂಡ್ ಕ್ಯಾರಿ, ನಾವು ಕೊಟ್ಟಿದ್ದ ಟಕ್ ಅಂತ ಸಿಕ್ಬಿಡ್ಬೇಕು ಹಿಂಗೆ, ಅಂಥದ್ದನ್ನು ಕೇಳ್ತಾ ಇರ್ತಾರೆ. ಇದು ಸ್ವಾಭಾವಿಕ ಜನಗಳಿಗೆ ಅಲ್ವಾ. ನೋಡ್ರಿ, ಈಗ ತಾನೇ ಹೇಳಿದ್ರು ಥರ ಎಂತೆಂಥ ಜನ ಇರ್ತಾರೆ ಅನ್ನೋದು. ಮೊದಲನೇ ಯಾರು, ನಾಲ್ಕನೆಯವನು, ಕೊನೆಯವನು ಯಾರಪ್ಪ, ನಿಷಿದ್ಧ ಕರ್ಮಗಳನ್ನು ಕೂಡ ಮಾಡಿ ತಮ್ಮ ಕರ್ಮಗಳನ್ನು ಪೂರ್ತಿ ಮಾಡಿಕೊಳ್ಳೋದು. ನಿಷಿದ್ಧ ಕರ್ಮ ಅಂದರೆ ಸ್ವೇಚ್ಛಾ ಪ್ರವೃತ್ತಿ. ಇದಾರಲ್ಲ ಬೇಕಾದಷ್ಟು ಜನ, ಅವರೇ ತಾನೇ ಜಾಸ್ತಿ ಜನ ಇರೋದು. ವೀರಪ್ಪ, ಬಟ್ ವೀರಪ್ಪನಷ್ಟು ಕೆಟ್ಟವನಿಲ್ಲದೆ ಇದ್ದರೂ ಮೋಸ, ವಂಚನೆ, ಕಪಟ, ಹಿಂಸೆ, ಸುಳ್ಳು, ಮನೆಯಲ್ಲೇ ಗಂಡ ಹೆಂಡತಿಗೆ ಸುಳ್ಳುಗಳು ಹೇಳೋದು, ಮಕ್ಕಳಿಗೆ ಸುಳ್ಳು ಹೇಳೋದು, ಮೋಸ ಎಲ್ಲ ನಡೀತಾನೆ ಇದೆ. ಇವಾಗ ಆಗ್ತಾರೆ ಇದೆ. ಇದು ಎಲ್ಲಿ ನೋಡಿದ್ರು ಇವರು ನಾಲ್ಕನೇ ಥರದವರು. ಇವರು ಅವ್ರಿಗೆ ಅಂತಃಕರಣ ಶುದ್ಧಿ ಆಗಿರುತ್ತೇನೋ, ಆಗಿರೋದಿಲ್ಲ ಇವರು. ಇನ್ನು ಮೂರನೇವರು ಯಾರು, ಕಷ್ಟ ಬಂದಾಗ ವೆಂಕಟರಮಣ ಅಷ್ಟೇ, ಇವಾಗ ತಾನೇ ಹೇಳಿದೆ. ಇನ್ನು ಎರಡನೇವ್ರು ಯಾರು, ಆರ್ತಾ ಭಕ್ತರು. ಅವ್ರಿಗೆ ಏನೋ ಕಾಮನೆ ಇರುತ್ತೆ. ಅವರು ಶಾಸ್ತ್ರದಲ್ಲಿ ಶ್ರದ್ಧೆ ಇಲ್ಲದೆ ಕಾಲಾಂತರದಲ್ಲಿ ಲೋಕಾಂತರಲ್ಲಾಗುವ ಸ್ವರ್ಗಾದಿಗಳನ್ನು ಕಡೆಗಣಿಸಿ ವರ್ಣಾಶ್ರಮ ಧರ್ಮವನ್ನು ಕೈಬಿಟ್ಟು ಅಟ್ಲೀಸ್ಟ್ ಕಾಮ್ಯ ಕರ್ಮ ಮಾಡಿದ್ರೂ ಪರವಾಗಿಲ್ಲ, ಯಾಯಿ ಸ್ವರ್ಗ ನರಕ ಈ ನ್ಯಾಯ ಧರ್ಮ ಯಾವನು ಗೊತ್ತಿದೆಯೋ ಅಂತ ಹೇಳಿಕೊಂಡು ಈ ಅಟ್ಲೀಸ್ಟ್ ಇವಾಗ ಇಲ್ಲೇನಾದ್ರು ನಾವು ದುಡ್ಕೊಂಡ್ರೆ ನಮಗೆ ಭೂಮಿಲಿ ಬೀಜ ಗೀಜ ಹಾಕಿದ್ರೆ ಫಸಲಾದರೂ ಕೊಡುತ್ತೆ ಅಂತ ಹೇಳೋರು ಎಷ್ಟು ಜನ ಇಲ್ಲ. ಆದ್ದರಿಂದ ಲೌಕಿಕ ವೈದಿಕ ಕರ್ಮಗಳೇ ಬಿದ್ದೋಗ್ಬಿಟ್ಟಿದೆ ಇವಾಗ. ಲೌಕಿಕ ಕರ್ಮಗಳನ್ನೂ ಕೂಡ ಮಾಡಿಕೊಂಡು, ಯಾಕೆ ಇಮಿಡಿಯೇಟಾಗಿ ಫಲ ಕೊಡುತ್ತೆ ನಮಗೆ ಅಂಥದ್ದು. ಏನೋ ಓದ್ಕೊಂಡು ಇವನು ಡಾಕ್ಟ್ರೋ ಇಂಜಿನಿಯರ್ ಆದರೆ ಫಲ ಬರುತ್ತೆ ಅಂತ ಹೇಳೋರೇ ಜಾಸ್ತಿ. ಹೀಗೆಲ್ಲ ಮಾಡ್ತಾ ಇರ್ತಾರೆ ಅಂತ ಗ್ರೆಡೇಷನ್ಸ್ ಹೇಳ್ತಾ ಇದ್ದಾರೆ. ನಿಮಗೆ ಎಷ್ಟು ಜನ ಸಿಗ್ತಾರೆ ದೇವರೇ ಬೇಕು ಅಂತ ಹೇಳೋರು? ಕೋಟಿ ಕೋಟಿ ಎಲ್ಲೋ ಒಬ್ಬರು ಸಿಗೋರು ಅಲ್ವಾ, ಹಂಗೆ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನೇನು ಮಾಡಲಿ, ಅವ್ರು ಕೇಳಿದ್ದು ಕೊಡ್ತೀನಿ ಅಷ್ಟೇ. ಹಾಗೆ ಅಲ್ಲಿಗೇನಾಯಿತು, ಎಲ್ಲರಿಗಿಂತ ಈ ಕಲಿಯುಗದಲ್ಲಿ ಕೆಟ್ಟ ಕೆಲಸಗಳು ಮಾಡೋರೇ ಜಾಸ್ತಿ. ಅವ್ರಿಗೆ ಮೋಕ್ಷ ಬೇಕು ಅಂದರೆ ಏನು ಮಾಡ್ತಾನೆ ಭಗವಂತ, ಏನು ಮಾಡ್ತಾನೆ, ಅವ್ರು ಕೊಟ್ಬಿಡು ಅಂದರೆ ಏನು ಕೊಡ್ತಾನೆ ಹೇಳ್ರಿ ಅಂತ ಹೇಳ್ತಾರೆ. ಅದು ಹಾಗೆ ಮುಮುಕ್ಷುಗಳಿಗಿಂತ ಕರ್ಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಆಶ್ಚರ್ಯವಲ್ಲ. ಅದು ಜೀವರ ಮನಸ್ಸಿನ ನೈಸರ್ಗಿಕವಾದ ಪ್ರಕೃತಿಯನ್ನೇ ಸೂಚಿಸುತ್ತೆ. ಇದೇನು ಮಾಡುತ್ತಾರಲ್ಲ, ಇದು ಪ್ರಕೃತಿ ನಿಯಮ, ನೈಸರ್ಗಿಕವಾಗಿ ನಡ್ಕೊಂಡು ಹೋಗ್ತಾ ಇದೆ. ಮುಮುಕ್ಷುಗಳಂತೆ ಕರ್ಮಿಗಳು ಭಗವಂತನ ನಿಯಮವನ್ನೇ ಪಾಲಿಸಿಕೊಂಡು ತಮ್ಮ ತಮ್ಮ ಕರ್ಮಗಳ ಫಲವನ್ನು ಪಡೆಯಬೇಕಿರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಯಾರು ವಿಷಯಗಳಲ್ಲಿ ವಿರಕ್ತರಾಗಿ ಮುಮುಕ್ಷುಗಳಾಗಿ ಕರ್ಮಯೋಗದಿಂದ ಭಗವಂತನ ಆರಾಧಿಸುವರೋ, ಯಾರು ಸನ್ಯಾಸಿಗಳಾಗಿ ನಿತ್ಯವೂ ಭಗವಂತನ ಚಿಂತನೆಯಲ್ಲೇ ಇರ್ತಾರೋ ಅಂಥವ್ರಿಗೆ ಮಾತ್ರ ಈ ಜ್ಞಾನ ಸಿಗುತ್ತೆ ಹೊರತು ಎಲ್ಲರಿಗೂ ಸಿಗೋದಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ.
ಅಭ್ಯುದಯವು ನಿಶ್ರೇಯಸವು ಆತನ ಅಪ್ಪಣೆಯಿಂದಲೇ ಅಧಿಕಾರಿಗಳಿಗೆ ದೊರಬೇಕಾಗಿರುತ್ತೆ. ಇಲ್ಲಿ ಅಭ್ಯುದಯ ನಿಶ್ರೇಯಸ್, ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ ಅಂತ. ಪ್ರಪಂಚದಲ್ಲಿ ಆ ದೇವರು ಅಂದರೆ ಬ್ರಹ್ಮನು, ಚತುರ್ಮುಖ ಬ್ರಹ್ಮನು ಸೃಷ್ಟಿ ಆದಾಗಲೇ ಈ ಸಪ್ತ ಋಷಿಗಳನ್ನ ಸೃಷ್ಟಿ ಮಾಡ್ತಾನೆ. ಪ್ರವೃತ್ತಿ ಧರ್ಮಕ್ಕೆ 7 ಜನ ಋಷಿಗಳು, ಇವರೆಲ್ಲ ಸಪ್ತ ಋಷಿಗಳು. ಇನ್ನು ನಿವೃತ್ತಿ ಧರ್ಮಕ್ಕೆ ಅಂದರೆ ಮೋಕ್ಷಕ್ಕೆ, ಪ್ರವೃತ್ತಿ ಧರ್ಮ ಅಂತಂದರೆ ಕೆಟ್ಟದ್ದಲ್ಲ, ಅವರು ಧರ್ಮ ಮಾರ್ಗದಲ್ಲೇ ಇರ್ತಾರೆ. ಈಗ ವಿಶ್ವಾಮಿತ್ರ ಮತ್ತು ಇವರು ವಸಿಷ್ಠರು, ಈಗೆಲ್ಲ ಸಪ್ತ ಋಷಿಗಳು ಇರ್ತಾರಲ್ಲ, ಇವರು ಪ್ರವೃತ್ತಿ ಧರ್ಮ ಅಂತಂದರೆ ಮೋಕ್ಷ ಏನು ಬೇಡ ಅವರಿಗೆ, ಆ ಧರ್ಮದಿಂದ ನಡ್ಕೊತಾರೆ ಹಾಗೆ. ನಿವೃತ್ತಿ ಧರ್ಮ ಅಂತಂದರೆ ಸನ್ಯಾಸಿಗಳ ಥರ ಇದ್ಕೊಂಡು ದೇವರೇ ಬೇಕು ಅಂತ, ಈಗ ರಮಣ ಮಹರ್ಷಿಗಳು ಅವರು ಇವರು ಈ ಥರ ಇವರು ನಮಗೇನು ಬೇಡ ಅಂಥೇಳಿ ಅವರು ಕರ್ಮಗಳನ್ನೂ ಕೂಡ ತ್ಯಾಗ ಮಾಡಿ ನಿವೃತ್ತಿ ಧರ್ಮ. ಈ ಕಡೆ ಬರೋಕ್ಕೆ 7 ಜನ ಋಷಿಗಳು ಕೂಡ ಮೊದಲೇ ಸೃಷ್ಟಿ ಮಾಡಿರ್ತಾರೆ. ಅವರು ನೀವು ಇಂಥ ನಿವೃತ್ತಿ ಧರ್ಮದವ್ರಿಗೆ ಪಾಠ ಮಾಡ್ರಪ್ಪ, ನೀವು ಪ್ರವೃತ್ತಿ ಧರ್ಮದವ್ರಿಗೆ ಪಾಠ ಮಾಡಿ ಅಂತ. ಸೊ ಇವರು ಯಾರೋ ಸನಕಾದಿ ಋಷಿಗಳು ಅಂತಲೂ ಹೇಳ್ತಾರೆ. ಇವರುಗಳೆಲ್ಲ ಇರಲಿ. ಇಲ್ಲಿ ನಾವು ಮನುಷ್ಯನು ಕೂಡ ಹುಟ್ಟಿದ ತಕ್ಷಣ ಅವನಲ್ಲಿ ಈ ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮ ಎರಡಿರುತ್ತೆ. ಪ್ರವೃತ್ತಿ ಧರ್ಮ ಅಂತಂದರೆ ಪ್ರಪಂಚದ ಕಡೆ ಹೋಗ್ತಾ ಇರೋರು, ಬಟ್ ಅದರಲ್ಲಿ ಗ್ರೇಡೇಷನ್ಸ್ ಬೇಕಾದಷ್ಟಿದೆ. ಇವಾಗ ತಾನೇ ಹೇಳಿದ್ವಲ್ಲ ನಾವು, ಅರ್ಥಾರ್ಥಿ, ಜಿಜ್ಞಾಸು, ಮತ್ತು ಅದು ಅರ್ಥಕ್ಕಿಂತ ಇನ್ನೂ ಕೆಳಗಡೆ ಹೋದರೆ ಸ್ವೇಚ್ಛಾ ಪ್ರವೃತ್ತಿ, ಕೆಟ್ಟ ವಿಚಾರಗಳು, ಅವಾಗೆಲ್ಲ ಆ ಕಡೆ. ಒಟ್ಟಿನಲ್ಲಿ ಹಾಗೆ ಇದು ಪ್ರವೃತ್ತಿ ಅವರದು. ಇನ್ನು ನಿವೃತ್ತಿ ಅಂತಂದರೆ ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ಮತ್ತು ಬುದ್ಧ, ಜೀಸಸ್ಸು, ವಿವೇಕಾನಂದರು, ಕನಗಡ ರಾಮದಾಸರು, ಇಂಥವರೆಲ್ಲ ದೇವರೇ ಬೇಕು ಅಂತ ಹೋದವರಲ್ವಾ. ಹಾಗೆ ಇಂಥವ್ರು ತುಂಬ ಕಡಿಮೆ, ಕೋಟಿಗೆಲ್ಲೋ ಒಬ್ಬೊಬ್ಬರು ಇರ್ತಾರೆ. ಇವರು ನಿವೃತ್ತಿ ಧರ್ಮ. ಇವು ಎರಡೂ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಯಾರಾದರೂ? ಪ್ರಕೃತಿನ ಸರ್? ಕಾಮದ ಮೇಲೆ ನೋಡ್ರಿ. ಕಾಮ ಎಲ್ಲದಕ್ಕೂ ಕಾಮವೇ. ಆದ್ದರಿಂದ ಇಲ್ಲಿ ಕಾಮ, ಅದಕ್ಕೆ ಅಧ್ಯಾಸ, ಅವಿದ್ಯೆ, ಕಾಮ, ಆ ಕಾಮದ ಮೇಲೆ ಡಿಪೆಂಡ್ ಆಗಿ ಇವರು ಪ್ರವೃತ್ತಿ ಧರ್ಮದವರು, ನಿವೃತ್ತಿ ಧರ್ಮದವರು. ಹೀಗೆ ಅಭ್ಯುದಯವು ನಿಶ್ಚಯಿಸುವ ಆತನ ಅಪ್ಪಣೆಯಿಂದಲೇ ಅಧಿಕಾರಿಗಳಿಗೆ ದೊರೆಯಬೇಕಾಗಿರುತ್ತೆ. ಚಾತುರ್ವರ್ಣ್ಯವನ್ನು ಭಗವಂತನೇ ಸೃಷ್ಟಿ ಮಾಡಿರ್ತಾನೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಚಾತುರ್ವರ್ಣ್ಯ ಅಂದರೆ ನಮಗೆಲ್ಲ ಗೊತ್ತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವರೆಲ್ಲ. ಇವ್ರಿಗೇನೇನು ಕರ್ತವ್ಯ ಅನ್ನೋದು ಆವಾಗಲೇ ಹೇಳಿದ್ದಾಯಿತು. ಮತ್ತು ಈ ಯಾವಾಗ ನಾವು ಕಾಮ ಅಂತ ಹೇಳ್ತೀವೋ ಅದು 3 ಗುಣಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು. ಸತ್ವ ರಜಸ್ತಮೋ ಗುಣಗಳು ಯಾವನಿಗೆ ಯಾವುದು ಪ್ರಧಾನವಾಗಿರೋದೋ ಅವನಿಗೆ ತಕ್ಕ ಕರ್ಮಗಳು ಅವನಿಗೆ ಆಗ್ತಾ ಇರುತ್ತೆ ಅಂತ ಕೂಡ ತೋರಿಸ್ತಾರೆ. ಇಲ್ಲಿ ಬ್ರಾಹ್ಮಣರನ್ನ ಸತ್ವ ಅಂತ ಕರೀತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇಟ್ಕೊಳ್ರಿ. ಇಲ್ಲಿ ಬ್ರಾಹ್ಮಣರಿಗೆ ಹೇಗಿರಬೇಕು ಅವರು ನೋಡ್ರಿ, ಅವ್ರ ಕರ್ತವ್ಯ ಸತ್ವ ಪ್ರಧಾನವಾಗಿರ್ತಾರೆ. ಅಂದರೆ ಅವರಿಗೆ ಸತ್ವವೇ ತುಂಬ ಪ್ರಧಾನವಾಗಿ ಅವರ ಜೀವನ ಹೇಗಿರುತ್ತೆ? ಶಾಂತಿ, ದಾಂತಿ, ಶಮ, ದಮ, ಉಪರತಿಗಳು ಇವೇ ಅವ್ರದ್ದು. ಆವಾಗಲೇನು ಹೇಳಿದೆ, ಅವುಗಳನ್ನೆಲ್ಲ ಸೇರಿಸ್ಕೋಬೇಕು. ಅಧ್ಯಯನ, ಅಧ್ಯಾಪನ, ಪೂಜೆ, ಗೀಜೆ, ವೇದಗಳನ್ನ ಅಧ್ಯಯನ ಮಾಡೋದು, ದುಡ್ಡು ತಗೋಬಾರ್ದು, ಸರಳವಾದ ಜೀವನ ಮಾಡಬೇಕು. ಕಷ್ಟ ಇದು, ಅದಕ್ಕೆ ಎಷ್ಟು ಜನ ಮಾಡ್ತಾ ಇರೋದು? ಅದು ಈಗಂತೂ ಯಾರೂ ಸಿಗೋದೇ ಇಲ್ಲ. ಇದು ಅವ್ರದ್ದು. ಇವರು ಸಾತ್ವಿಕರು. ಇವರಿಗಿಂತ ನೆಕ್ಸ್ಟ್ ಎರಡನೇವರು ಸತ್ವಗುಣ ಇರುತ್ತೆ, ಆದರೆ ರಜೋಗುಣ ಜಾಸ್ತಿ ಇರುತ್ತೆ. ಇವರಿಗೆ ಸತ್ವ ಮಿಶ್ರಿತ ರಜಪ್ರಧಾನ, ರಜಗುಣ ಜಾಸ್ತಿ ಇರೋದರಿಂದ ಇವರಿಗಲ್ಲಿ ಭುಜಬಲ, ಧೀರರು, ವೀರರು, ಶೂರರು, ಸ್ಥೈರ್ಯ, ತೇಜಸ್ಸು, ಈಶ್ವರ, ಇಂಥವೆಲ್ಲ ಇವರಿಗೆ ಶಕ್ತಿ ಇರುತ್ತೆ. ಆದ್ದರಿಂದ ಇವರು ರಾಜರು ಅಂತ ಕರೀತಾರೆ ಇವ್ರನ್ನ. ಇನ್ನು ನೆಕ್ಸ್ಟ್ 3ನೇವರು ಯಾರು? ವೈಶ್ಯರು. ಅವರಲ್ಲಿ ತಮೋಗುಣ
ರಜೋಗುಣದಲ್ಲಿ ಮಿಶ್ರಿತವಾಗಿರುತ್ತೆ. ಅಂದರೆ ರಜಸ್ ಪ್ರಧಾನವಾಗಿರುತ್ತೆ, ತಮಸ್ಸು ಸ್ವಲ್ಪ ಇರುತ್ತೆ. ಹಾಗೆ ಇವರು ಯಾರು? ವೈಶ್ಯರು. ಇವ್ರ ಕರ್ತವ್ಯ ಏನು? ಇವರು ಕೃಷಿಯಾದಿಗಳು ಮತ್ತು ಪ್ರಾಣಿಗಳನ್ನ ಸಾಕೋದು, ಇವು ಇಂಥವೆಲ್ಲ ಇವ್ರ ಕರ್ಮಗಳು. ಇನ್ನು ಕೊನೆಯದು ತಮಸ್ಸು ಪ್ರಧಾನವಾಗಿರುತ್ತೆ, ಅದರ ಜೊತೆಯಲ್ಲಿ ಸ್ವಲ್ಪ ರಜಸ್ ಸೇರಿರುತ್ತೆ. ಇದು ನಾಲ್ಕನೇದು ಶೂದ್ರರು. ಇವ್ರದ್ದೇನು? ಇವ್ರುಗಳ ಸೇವೆ ಮಾಡಿದ್ರೇ ಇವ್ರಿಗೆ ಮೋಕ್ಷ ಆಗುತ್ತೆ. ನೋಡ್ರಿ, ಪ್ರತಿಯೊಬ್ಬರಿಗೂ ಕೂಡ ಹೀಗೆ. ಈಗ ನೋಡ್ರಿ, ಕಾಮ ಕಾಮ ಅಂದಿದ ತಕ್ಷಣ ಇಲ್ಲಿ 3 ಗುಣಗಳು. ಆ 3 ಗುಣಗಳಲ್ಲಿ ಪೂರ್ತಿ ಗುಣ ಇರೋಕ್ಕೆ ಸಾಧ್ಯ ಇಲ್ಲ. ಸತ್ವ ಎಲ್ಲರಲ್ಲೂ ಸತ್ವಗುಣ, ತಮೋಗುಣ, ರಜೋಗುಣ ಇರುತ್ತೆ. ಸತ್ವಗುಣ ಪ್ರಾಮಿನೆಂಟ್ ಆಗಿದ್ದರೆ ಅವ್ರನ್ನ ಸತ್ವಗುಣದವರು ಅಂತೀವಿ. ರಜೋಗುಣ ಪ್ರಾಮಿನೆಂಟ್ ಆಗಿದ್ದರೆ ಅವ್ರನ್ನ ರಜೋಗುಣದವರು. ತಮೋಗುಣ ಪ್ರಧಾನವಾಗಿದ್ದರೆ ಇವರು ತಮೋಗುಣದವರು ಅಂತ ಹೇಳ್ಯಾರ. 3 ಗುಣಗಳು ಇರೋದು. ಆದರೆ ಏನಾಗುತ್ತೆ ಅಂದರೆ ಒಂದು ಗುಣ ಇನ್ನೊಂದು ಗುಣ ಮಿಕ್ಸಪ್ ಆಗುತ್ತೆ ಇಲ್ಲಿ. ಅದರಿಂದ ಇನ್ನೊಂದು ಗುಣ 4 ಗುಣಗಳು ಬರುತ್ತೆ. ಅದಕ್ಕೋಸ್ಕರನೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಅವರವ್ರಿಗೆ ತಕ್ಕಂತೆ. ಬಟ್ ಎಲ್ರಿಗೂ ಅವರವರ ಕೆಲಸ ಏನು ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಹೇಳಿರುತ್ತೆ. ಆ ಕೆಲಸಗಳನ್ನೇ ಮಾಡ್ಕೊಂಡು ಹೋದರೆ ಅವರಿಗೆ ಕಾಮ್ಯಕರ್ಮದಿಂದ ಅಂಥ ಕರ್ಮ, ಸ್ವರ್ಗ, ಗೀರ್ಘ ಸಿಗುತ್ತೆ. ಅವುಗಳನ್ನೇ ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಚಿತ್ತಶುದ್ಧಿಯಾಗಿ ಜ್ಞಾನ ಪ್ರಾಪ್ತಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಭಗವಂತ ಎಷ್ಟು ಸುಲಭವಾಗಿ ಮಾಡ್ತಿದ್ದಾನೆ. ಆಯಾ ಕರ್ಮಗಳಿಗೆ ಮನುಷ್ಯರಿಗೆ ಬೇರೆ ಬೇರೆ ಕರ್ಮಗಳನ್ನು ವಿಧಾನ ಮಾಡಿ ಆಯಾ ಕರ್ಮಗಳಿಗೆ ಆಯಾ ಫಲಗಳನ್ನು ಗೊತ್ತು ಮಾಡಿಕೊಡುವವನು ನಿಜವಾಗಿ ಭಗವಂತನೇ. ಇಲ್ಲಿ ಒಂದು ತಿಳ್ಕೋಬೇಕು, ಬ್ರಾಹ್ಮಣರು ಹೊಟ್ಟೆಯಲ್ಲಿ ಹುಟ್ಟವರೆಲ್ಲ ಬ್ರಾಹ್ಮಣರು ಅಲ್ಲ. ನಮ್ಮ ಕುಲಕರ್ಣಿ ಸ್ವಾಮಿಗಳು ಹೇಳ್ತಾಯಿದ್ರು, ನನಗೆ 4 ಜನ ಮಕ್ಕಳು, ಅದರಲ್ಲಿ ಕೊನೆಯವನು ದೇವರು ಗೀವರು ಸ್ವಲ್ಪ ಅವನಿಗೆ ಭಕ್ತಿ ಇದೆ, ಆದ್ದರಿಂದ ಅವನು ಬ್ರಾಹ್ಮಣ ಅಂತ ಕರೀತಾರೆ. ಕೊನೆಗೆ 2ನೇವನು ಸ್ವಲ್ಪ ಭುಜಬಲ ಅದು ಇದು, ಏನಾದರೂ ಪೊಲೀಸ್ ಗೀಲೀಸು ಕೋರ್ಟು ಗೀರ್ಟು ಅಂತಂದರೆ ಅವನ ಧೈರ್ಯ ಗೀರ್ಯ ಜಾಸ್ತಿನಂತೆ, ಅವನು ಕಳಿಸ್ತಾ ಇರ್ತಾರೆ, ಹೋಗೋ ನೀನು ಮಾಡ್ಕೊಂಬರೋ ಅಂತ. 3ನೇವನು ಅವನು ಬಿಸ್ನೆಸ್ಸು ಸ್ವಲ್ಪ ಅವನಿಗೆ ತಲೆ ಜಾಸ್ತಿ, ಏನಾದರೂ ಕೊಂಡ್ಕೊಳ್ಳೋದು ಮಾಡೋದು ಇದ್ದರೆ ನೀನು ತೊಗೊಂಬರೋ ಅಂತ ಕಳಿಸ್ತಾ ಇದ್ರಲ್ಲಿ. 4ನೇವನು ಇವರು ಆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು, ಅವ್ರ ಮನೇಲಿ ಇರ್ತಾಯಿದ್ರು. ನೋಡ್ರಿ, ಇವನು ಶೂದ್ರ ಅಂತ ಹೇಳ್ತಾಯಿದ್ರು. ನಾನು ಯಾಕೆ ಹೇಳಿದೆ ಅಂತಂದರೆ, ಬ್ರಾಹ್ಮಣರ ಮನೇಲಿ ಹುಟ್ಟಿದ್ರು ಅವರ ಗುಣಗಳಿಗೆ ತಕ್ಕಂತೆ ಅವ್ರನ್ನ ನಾವು ಕರಿಬೇಕೇ ಹೊರ್ತು ಇವಾಗ ಶೂದ್ರ ಮನೇಲಿ ಬ್ರಾಹ್ಮಣರು ಇರ್ಬೋದು, ಹೇಳಕ್ಕೆ ಬರಲ್ಲ. ಹಾಗೆ ಈಗ ಯಾರು ಶಬರಿ ಯಾವ ಜಾತಿಯಲ್ಲಿ ಹುಟ್ಟಿರೋರು? ಭಕ್ತ ಪ್ರಹ್ಲಾದ ಯಾವ ಜಾತಿಯಲ್ಲಿ ಹುಟ್ಟಿರೋರು? ರಾಕ್ಷಸರು ವಂಶದಲ್ಲಿ ಹುಟ್ಟಿರೋರು. ಮತ್ತು ನಮ್ಮ ಮಹಾಭಾರತದಲ್ಲೇ ವಿಧುರ ಯಾವ ಜಾತಿಯಲ್ಲಿ? ರಾವಣನ ತಮ್ಮ ವಿಭೀಷಣ ಯಾವ ಜಾತಿ? ರಾಕ್ಷಸರು ವಂಶದಲ್ಲಿ. ಎಲ್ಲಿದ್ದರೂ ಕೂಡ ಅವರು ಸತ್ವಗುಣ ಪ್ರಧಾನದವರು. ಹಾಗೆ ತಗೋಬೇಕು. ಇಲ್ಲಿ ಜಾತಿ, ಕುಲ, ಗೋತ್ರ ಅದೆಲ್ಲ ಇಂಪಾರ್ಟೆಂಟು. ಅವ್ರು ಹೇಗೆ ನಡ್ಕೊತಾರೆ ಅದ್ರ ಮೇಲೆ ಹೋಗುತ್ತೆ. ಅದಕ್ಕೆ ಸತ್ವಗುಣದವರಿಗೆ ತುಂಬ ಸುಲಭ. ಹಾಗೆ ಅಂದರೆ ಮುಂದಕ್ಕೆ ಹೋಗೋದಕ್ಕೆ ಸಾಧನೆಗೆ ಅಂತಂದ್ಬಿಟ್ಟು, ಅದಕ್ಕೆ ಆದಷ್ಟು ನಾವು ಸತ್ವಗುಣವನ್ನು ಪಡೆಯೋದಕ್ಕೂ ಪ್ರಯತ್ನ ಮಾಡಬೇಕು. ಆಮೇಲೆ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ, ದರ ಎಳ್ಕೊಂಡು ಹೋಗುತ್ತೆ ಅಂತ. ಸೊ ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.